ಗುರು ಕಾಣಿಸ್ತಾ ಇದೆ ಅಲ್ಲ? ಹಾ ಸರ್ ಕಾಣಿಸ್ತಾ ಇದೆ. ಡಿಸ್ಪ್ಲೇ ಬರ್ತಾ ಇದೆ. ಈಗ ಪರಿಹಾರದಲ್ಲಿ ಚೇಂಜಸ್ ಇದೆ ಈ ಸಲ ಇಂದ ಈ ಸೀಸನ್. ಇಷ್ಟು ದಿವಸ ಬರೀ ಪರಿಹಾರದಲ್ಲಿ ಡೇಟಾ ಎಂಟ್ರಿ ಮಾಡ್ತಾ ಇದ್ವಿ ಅಷ್ಟೇ. ಕ್ರಾಪ್ ಲಾಸ್ ನ ಡೇಟಾ ಎಂಟ್ರಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಬೇಸ್ಡ್ ಆನ್ ಆಧಾರ್ ನಂಬರ್ ಕೊಟ್ಟು FID ಸರ್ಚ್ ಮಾಡ್ತಾ ಇದ್ವಿ ಫ್ರೂಟ್ಸ್ ಡಿಪಾರ್ಟ್ಮೆಂಟ್ ಇಂದ. ಈಗ ಇಷ್ಟು ಇದೆ 1 2 3 5 ಸ್ಟೆಪ್ಸ್ ಇದೆ ಈ ಸಲ. ಏನೇನು ಅಂತ ಒಂದು ಸುಮ್ಮನೆ ಬ್ರೀಫ್ ಮಾಡ್ತೀನಿ. ಇಲ್ಲಿ ಕ್ರಾಪ್ ಲಾಸ್ ರಿಪೋರ್ಟಿಂಗ್ ಸಿಸ್ಟಮ್ ಮಾಡಿಲ್ಲ ಅಂತ ಒಂದು ಕೊಟ್ಟಿದೀವಿ. ನಾವು ಕೆಲವ್ರಿಗೆಲ್ಲ ಟೆಸ್ಟಿಂಗ್ ಕೊಟ್ಟಿದ್ದೆ. ಅಲ್ಲಿ ವಿಲೇಜ್ ಅಕೌಂಟೆಂಟ್ ಕ್ರಾಪ್ ಯಾವ್ದಾವ್ದು ಲಾಸ್ ಆಗಿದೆ ಆ ಕಲಾಮಿಟಿ ಆ ಸೀಸನ್ಗೆ ಆ ಕ್ರಾಪ್ಸ್ ನೇಮ್ಸ್ ನ ಕಲೆಕ್ಟ್ ಮಾಡ್ತಾರೆ ಸಾಫ್ಟ್ವೇರ್ ಅಲ್ಲಿ. ಯಾವ್ದು ಲಾಸ್ ಆಗಿದೆ ಆ ಕ್ರಾಪ್ ನೇಮ್ಸ್ ಮಾತ್ರ ನಾನು ಅದು ಅಪ್ಲಿಕೇಶನ್ ಅಲ್ಲಿ ತೋರಿಸ್ತೀನಿ ಯಾವ ತರ ಕಲೆಕ್ಟ್ ಮಾಡ್ತಾರೆ ಅಂತ. ಆ ವಿಲೇಜ್ ಅಕೌಂಟೆಂಟ್ ಕಲೆಕ್ಟ್ ಮಾಡಿರೋದನ್ನ ತಹಶೀಲ್ದಾರ್ ಅಪ್ರೂವ್ ಮಾಡ್ಬೋದು, ಮತ್ತೆ AC ಅಪ್ರೂವ್ ಮಾಡ್ಬೇಕು, DC ಅಪ್ರೂವ್ ಮಾಡ್ಬೇಕು. ಆ DC ಅವ್ರು ಅಪ್ರೂವ್ ಮಾಡಾದ್ಮೇಲೆ ಆ ಕ್ರಾಪ್ ನೇಮ್ಸ್ ಏನಿದೆಯಲ್ಲ ಅದೇ ಫೈನಲೈಸ್ ಮಾಡ್ತೀವಿ. ಆ ಕ್ರಾಪ್ ನೇಮ್ಸ್ ಈಗ ನೀವು ಏನ್ ಪರಿಹಾರ ಡೇಟಾ ಎಂಟ್ರಿ ಮಾಡ್ತಾ ಇದೀರಲ್ಲ ಅದೇ ತರ ಡೇಟಾ ಎಂಟ್ರಿ ಅಪ್ಲಿಕೇಶನ್ ಅಲ್ಲಿ ಕ್ರಾಪ್ ನೇಮ್ಸ್ ನೀವು ಎಂಟ್ರಿ ಮಾಡೋದು ಬರೀ ಆ ಕ್ರಾಪ್ ನೇಮ್ಸ್ ಮಾತ್ರ ಬರುತ್ತೆ ಅಷ್ಟೇ, ಬೇರೆ ಕ್ರಾಪ್ ನೇಮ್ಸ್ ಬರಲ್ಲ. ಒಂದ್ ವೇಳೆ ಬೇರೆ ಕ್ರಾಪ್ಸ್ ಬಂದ್ರು ಕೂಡ ನಾವು ಗ್ರೀನ್ ಲಿಸ್ಟಿಂಗ್ ಮಾಡ್ಬೇಕಾದ್ರೆ ನೀವು ಏನು ಈ ಕ್ರಾಪ್ ಲಾಸ್ ರಿಪೋರ್ಟಿಂಗ್ ಸಿಸ್ಟಮ್ ಮಾಡ್ಯೂಲ್ ಅಲ್ಲಿ ನಾವು ಕಲೆಕ್ಟ್ ಮಾಡಿರ್ತೀವಲ್ಲ ಕ್ರಾಪ್ ನೇಮ್ಸ್, ಆ ಕ್ರಾಪ್ ನೇಮ್ಸ್ ಮಾತ್ರ ಪೇಮೆಂಟ್ ಮಾಡ್ತೀವಿ. ಅದು ಫಸ್ಟ್. ಕ್ರಾಪ್ ಲಾಸ್ ರಿಪೋರ್ಟಿಂಗ್ ಸಿಸ್ಟಮ್ ಮಾಡ್ಯೂಲ್ ಅಂತ ಒಂದು ಸಾಫ್ಟ್ವೇರ್ ಇದೆ, ಅದು ತೋರಿಸ್ತೀನಿ ಡೆಮೋ ಯಾವ ತರ ಅಂತ. ಈಗ ನೀವು ಪರಿಹಾರ ಡೇಟಾ ಎಂಟ್ರಿ ಮಾಡ್ತಿರೋ ಅಪ್ಲಿಕೇಶನ್ ಇದೆಯಲ್ಲ ಪ್ರೆಸೆಂಟ್, ಅದನ್ನೇ ಮೆಮೊರಾಂಡಮ್ ಡೇಟಾ ಎಂಟ್ರಿ ಮಾಡ್ಯೂಲ್ ಅಂತಾನೆ ಮಾಡಿದೀವಿ ನೇಮ್ ಚೇಂಜ್. ಅಲ್ಲಿ ಏನು ಅಂತಂದ್ರೆ ಇಲ್ಲಿ ಡೇಟಾ ಎಂಟ್ರಿ ಮಾಡ್ಬೇಕಾದ್ರೆ ನಾನು ತೋರಿಸ್ತೀನಿ ಯಾವ ತರ ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಅಂತ. ಡೇಟಾ ಎಂಟ್ರಿ ಎಲ್ಲ ಆದ್ಮೇಲೆ ಈ ಸಲ ಯಾವ ತರ ಮಾಡ್ತಾ ಇದೀವಿ ಅಂದ್ರೆ ನೀವು ಡೇಟಾ ಎಂಟ್ರಿ ಮಾಡಿರೋದನ್ನ ವಿಲೇಜ್ ವೈಸ್ ಲಿಸ್ಟ್. ಈಗ ಅನೆಕ್ಸ್ಚರ್ಸ್ 5B 5.2 ಮತ್ತೆ 5C ಅಂತ ಒಂದು 3 ಅನೆಕ್ಸ್ಚರ್ಸ್ ಇದೆ. 5B ಅಂತಂದ್ರೆ ಲೆಸ್ ದನ್ 2 ಹೆಕ್ಟೇರ್ ಇರೋ ಫಾರ್ಮರ್ಸ್ದು ಅಬ್ಸ್ಟ್ರಾಕ್ಟ್ ರಿಪೋರ್ಟ್ ಬರುತ್ತೆ. ಯಾರಿಗೆ ಅಂದ್ರೆ ತಹಶೀಲ್ದಾರಿಗೆ ಕಾಣಿಸ್ಕೊಳ್ಳುತ್ತೆ. ತಹಶೀಲ್ದಾರ್ ಅಪ್ರೂವ್ ಮಾಡಾದ್ಮೇಲೆ AC, ನೆಕ್ಸ್ಟ್ AC ಆದ್ಮೇಲೆ DC. ಅದೇ ತರ 5B 5.2 ಅಂತ 5.2 ಅಂದ್ರೆ ಗ್ರೇಟರ್ ದನ್ 2 ಹೆಕ್ಟೇರ್ ಇರ್ತಾರಲ್ಲ ಆ ಬೆನಿಫಿಷರೀಸ್ದು ಅಬ್ಸ್ಟ್ರಾಕ್ಟ್ ರಿಪೋರ್ಟ್ ಬರುತ್ತೆ. ಆಮೇಲೆ ವಿಲೇಜ್ ವೈಸ್ ಬೆನಿಫಿಷರಿ ಡೀಟೇಲ್ಸ್ ನ ಡೌನ್ಲೋಡ್ ಮಾಡಕ್ಕೆ ಕೊಟ್ಟಿದೀವಿ, ತಹಶೀಲ್ದಾರ್ ಲಾಗಿನ್ ಅಲ್ಲಿ ಕೊಟ್ಟಿದೀವಿ. ಅದ್ ಯಾವ್ದಕ್ಕೆ ಕೊಟ್ಟಿದೀವಿ ಅಂತಂದ್ರೆ ನೀವು ಡೇಟಾ ಎಂಟ್ರಿ ಮಾಡಿರೋದು ವಿಲೇಜ್ ಅಕೌಂಟೆಂಟ್ ಏನ್ ಡೇಟಾ ಎಂಟ್ರಿ ಮಾಡಿರ್ತಾರಲ್ಲ ಆ ಲಿಸ್ಟ್ ಪೂರ್ತಿ ವಿಲೇಜ್ ಚಾವಡಿನಲ್ಲಿ ಡಿಸ್ಪ್ಲೇ ಮಾಡ್ಬೇಕಾಗತ್ತೆ ಬಿಫೋರ್ ಪೇಮೆಂಟ್. ಇದು ಬಿಫೋರ್ ಪೇಮೆಂಟ್ ಡ್ರಾಫ್ಟ್ ಅಂತ ಅಂದ್ಬಿಟ್ಟು ಒಂದು ಲಿಸ್ಟ್ ಪಬ್ಲಿಷ್ ಮಾಡ್ತಾರೆ ವಿಲೇಜ್ ಚಾವಡಿನಲ್ಲಿ ಅಥವಾ ಗ್ರಾಮ ಪಂಚಾಯತಿನಲ್ಲಿ, ಅಲ್ಲೆಲ್ಲ ಪಬ್ಲಿಷ್ ಮಾಡ್ತಾರೆ. ಅಲ್ಲಿ ಪಬ್ಲಿಷ್ ಆಗಿರೋದು ಸಿಟಿಸನ್ಸ್ ನೋಡ್ತಾರೆ, ಫಾರ್ಮರ್ಸ್ ಯಾರಿದ್ದಾರೆ ಅಥವಾ ಆಫೀಸರ್ಸ್. ಅಲ್ಲಿ ವಿಲೇಜ್ ಅಕೌಂಟೆಂಟ್ ಎಂಟ್ರಿ ಮಾಡಿರೋದು ಕ್ರಾಪ್ ನೇಮು ಮತ್ತೆ ಕ್ರಾಪ್ ಎಕ್ಸ್ಟೆಂಟ್ ಏನ್ ತಪ್ಪಾಗಿದೆ ಅದನ್ನ ಅಬ್ಜೆಕ್ಷನ್ ಕೊಡೋಕೆ ಅವಕಾಶ ಕೊಟ್ಟಿದೀವಿ ಸಿಟಿಸನ್ಸ್ಗೆ. ಆ ಸಾಫ್ಟ್ವೇರ್ ಕೂಡ ರೆಡಿ ಆಗ್ತಾ ಇದೆ, ಅಬ್ಜೆಕ್ಷನ್ಸ್ ಫ್ಲೋ ಅಂತ ಒಂದು ಸಾಫ್ಟ್ವೇರ್. ಅದ್ರಲ್ಲಿ ಏನ್ ಮಾಡ್ತಾರೆ, ಸಿಟಿಸನ್ ಅವರು ಮೊಬೈಲ್ ನಂಬರ್ ಬೇಸ್ಡ್ EKYC ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡು ಪರಿಹಾರ ಅವ್ರು ಲಾಗಿನ್ ಆಗ್ತಿದಂಗೆ ಅವ್ರು FID ಸರ್ಚ್ ಕೊಟ್ಟಾಗ ಆ FID ಮೇಲೆ ಯಾವ ಲ್ಯಾಂಡ್ ಡೀಟೇಲ್ಸ್ ಇರುತ್ತೆ ಎಲ್ಲ ತೋರಿಸುತ್ತೆ. ಆ ತೋರಿಸಿರೋ ಲ್ಯಾಂಡ್ ಡೀಟೇಲ್ಸ್ ಅಲ್ಲಿ ಯಾವ್ದಾದ್ರು ಕ್ರಾಪ್ ನೇಮ್ ಅಥವಾ ಎಕ್ಸ್ಟೆಂಟ್ ಏನಾದ್ರು ತಪ್ಪಿತ್ತು ಅಂದ್ರೆ ಅದ್ರ ಮೇಲೆ ಅವ್ರು ರೈಸ್ ಮಾಡ್ತಾರೆ ಆ ಎಂಟ್ರಿ ID ಮೇಲೆ. ಆ ಎಂಟ್ರಿ ID ಮತ್ತೆ ಪುನಃ ಇವ್ರಿಗೆ ಬರುತ್ತೆ ವಿಲೇಜ್ ಅಕೌಂಟೆಂಟ್ ಕರೆಕ್ಷನ್ಗೆ. ಅದೇನು ಕರೆಕ್ಷನ್ ಇಲ್ಲ ಅಂದ್ರೆ ವಿಲೇಜ್ ಅಕೌಂಟೆಂಟ್ ರಿಜೆಕ್ಟ್ ಮಾಡಬಹುದು ಅಬ್ಜೆಕ್ಷನ್. ಯಾರು ಸಿಟಿಸನ್ ರೈಸ್ ಮಾಡಿರೋ ಅಬ್ಜೆಕ್ಷನ್ ನ ವಿಲೇಜ್ ಅಕೌಂಟೆಂಟ್ ಅದನ್ನ ಬೇಕಾದ್ರೆ ರಿಜೆಕ್ಟ್ ಮಾಡಬಹುದು. ಅಥವಾ ಸಿಟಿಸನ್ ಕೊಟ್ಟಿರೋ ಅಬ್ಜೆಕ್ಷನ್ ಕರೆಕ್ಟ್ ಆಗಿದೆ ಅಂತಂದ್ರೆ, ಸಪೋಸ್ ಎಕ್ಸ್ಟೆಂಟ್ ತಪ್ಪಿದೆ ಅಂತಂದ್ರೆ ಸಿಟಿಸನ್ ಕ್ಲೈಮ್ ಮಾಡಿದ್ರೆ ಆತರ ಅದನ್ನ ವಿಲೇಜ್ ಅಕೌಂಟೆಂಟ್ ಅದನ್ನ ಸರಿ ಮಾಡ್ಬಿಟ್ಟು ಮತ್ತೆ ಅಪ್ರೂವ್ ಮಾಡಬಹುದು. ಸಿಟಿಸನ್ ಅಪ್ರೂವ್ ಮಾಡಾದ್ಮೇಲೆ ನೆಕ್ಸ್ಟ್ ತಹಶೀಲ್ದಾರಿಗೆ ಬರುತ್ತೆ, ನೆಕ್ಸ್ಟ್ AC ಬರುತ್ತೆ, ಆಮೇಲೆ DC ಬರುತ್ತೆ. ಇದು ಅಬ್ಜೆಕ್ಷನ್ ಫ್ಲೋ. ಅಬ್ಜೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಫೈನಲ್ ಮೆಮೊರಾಂಡಮ್ ಅಂತ ಸೇಮ್ ಅನೆಕ್ಸ್ಚರ್ 5B 5.2 ಮತ್ತೆ 5C. ಈ 5B 5.2 ನಾನು ಹೇಳಿದೆ ಲೆಸ್ ದನ್ 2 ಹೆಕ್ಟೇರ್, 5B ಗ್ರೇಟರ್ ದನ್ 2 ಹೆಕ್ಟೇರ್, 5C 5.2 ಅಂತ. 5C ಅಂದ್ರೆ ಕ್ರಾಪ್ ವೈಸ್ ನಾವು ತೋರಿಸ್ತೀವಿ. ಈಗ ಒಂದ್ ತಾಲೂಕದಲ್ಲಿ ವಿಲೇಜ್ ವೈಸ್ ಯಾವ್ಯಾವ ಕ್ರಾಪ್ ಲಾಸ್ ಆಗಿದೆ ಮತ್ತೆ ಅದ್ರದ್ದು ಎಕ್ಸ್ಟೆಂಟ್ ಎಷ್ಟು ಕ್ರಾಪ್ ಲಾಸ್ ಆಗಿದೆ ಅನ್ನೋದು ಎಕ್ಸ್ಟೆಂಟ್ ಇನ್ ಹೆಕ್ಟೇರ್ ನಾವು ತೋರಿಸ್ತೀವಿ, ಅದು 5C. ಅದೆಲ್ಲ ಅಬ್ಸ್ಟ್ರಾಕ್ಟ್ ರಿಪೋರ್ಟ್ ತಹಶೀಲ್ದಾರ್ಗೆ ಹೋಗುತ್ತೆ, ಮತ್ತೆ AC ಗೆ ಹೋಗುತ್ತೆ, ಆಮೇಲೆ DC ಗೆ ಹೋಗುತ್ತೆ. ಈ ಫ್ಲೋ ನಲ್ಲಿ AC ಇಲ್ಲ, ಬಟ್ AC ನಾವು ಮಾಡಿದೀವಿ ಸಾಫ್ಟ್ವೇರ್ ಅಲ್ಲಿ ಬರುತ್ತೆ. ತಹಶೀಲ್ದಾರ್ ಆದ್ಮೇಲೆ AC ಆದ್ಮೇಲೆ DC. ಅದಾದ್ಮೇಲೆ ಮತ್ತೆ ಬೇಕಾದ್ರೆ ತಹಶೀಲ್ದಾರ್ ಲಾಗಿನ್ ಅಲ್ಲಿ ವಿಲೇಜ್ ವೈಸ್ ಡೌನ್ಲೋಡ್ ಮಾಡ್ಕೋಬಹುದು. ವಿಲೇಜ್ ವೈಸ್ ಅಲ್ಲಿ ಬೆನಿಫಿಷರಿ ವೈಸ್ ಪೂರ್ತಿ ಡೌನ್ಲೋಡ್ ಮಾಡ್ಕೋಬಹುದು. ಅದರಲ್ಲಿ ಡಿಸ್ಟಿಕ್, ಹೋಬಳಿ, ಡಿಸ್ಟಿಕ್ ತಾಲೂಕು, ಹೋಬಳಿ, ವಿಲೇಜ್,
ಸರ್ವೆ ನಂಬರ್ ಮತ್ತೆ ಫಾರ್ಮರ್ ಐಡಿ, ಫ್ರೂಟ್ಸ್ ಐಡಿ, ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಆಮೇಲೆ ಕ್ರಾಪ್ ನೇಮ್, ಕ್ರಾಪ್ ಎಕ್ಸ್ಟೆಂಟ್ ಕೂಡ ಬರುತ್ತೆ. ಅದಾದ್ಮೇಲೆ ನಿಮಗೆಲ್ಲ ಗೊತ್ತಿದೆ ಡಿಬಿಟಿ ಪೇಮೆಂಟ್ ಅದು DC ಮುಖಾಂತರ ಹೋಗುತ್ತೆ. ಮುಂಚೆ ಇಲ್ಲಿ KSDMA ಕಮಿಷನರ್ ಕಡೆಯಿಂದ ಅಕೌಂಟ್ ಇಂದ ಡಿಡಕ್ಟ್ ಆಗ್ತಿತ್ತು. ಈಗ PD ಅಕೌಂಟ್ ಆಫ್ ದ DC ಅಕೌಂಟ್ ಇಂದ ಡಿಡಕ್ಟ್ ಆಗುತ್ತೆ. ಅದೆಲ್ಲ ನಿಮಗೆ ಗೊತ್ತಿದೆ. ಇದು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ನಾನು ತೋರಿಸ್ತೀನಿ. ಇವಾಗ 1 by 1 ನಾನು ಫಸ್ಟ್ ಕಂಪ್ಲೀಟ್ ಮಾಡ್ತೀನಿ. ಯಾರು ಡೌಟ್ಸ್ ಇತ್ತಂದ್ರೆ ಆಮೇಲೆ ಬೇಕಾದ್ರೆ ಕೇಳ್ಬೋದು. ಇದು ನಾನು ಈಗ ತೋರಿಸ್ತಾ ಇರೋದು ಕಾಣಿಸುತ್ತೆ ಅನ್ಕೊಂಡಿದೀನಿ. ಇಲ್ಲಿ ವಿಲೇಜ್ ಅಕೌಂಟೆಂಟ್ ಕ್ರಾಪ್ ನೇಮ್ಸ್ ನ ಕಲೆಕ್ಟ್ ಮಾಡ್ತಾರೆ. ಬರೀ ಕ್ರಾಪ್ ನೇಮ್ಸ್ ಮಾತ್ರ ಕಲೆಕ್ಟ್ ಮಾಡ್ತಾರೆ ಅಷ್ಟೇ. ಇಲ್ಲಿ ಕ್ರಾಪ್ ಎಕ್ಸ್ಟೆಂಟ್ ಎಂಟ್ರಿ ಮಾಡೋದು ಏನಿಲ್ಲ. ಈಗ ಆಗಸ್ಟ್ ಇಂದ ಜುಲೈ ಇಂದ ಏನ್ ಮಳೆ ಆಗಿತ್ತಲ್ಲ, ವಿಲೇಜ್ ವೈಸ್ ಏನ್ ಲಾಸ್ ಆಗಿರುತ್ತಲ್ಲ, ಆ ಕ್ರಾಪ್ ನೇಮ್ಸ್ ಮಾತ್ರ ಸ್ಟಾರ್ಟಿಂಗ್ ಕೊಡ್ತಾರೆ. ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಅವ್ರ ಮೊಬೈಲ್ ನಂಬರ್ ಸೇಮ್. ಈಗ ಪರಿಹಾರದಲ್ಲಿ ಡೇಟಾ ಎಂಟ್ರಿ ಮಾಡಕ್ಕೆ ಏನ್ EKYC ಮಾಡ್ಕೊಂಡು ರಿಜಿಸ್ಟರ್ ಮಾಡಿರ್ತಾರೆ ಮೊಬೈಲ್ ನಂಬರ್, ಅದೇ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಇದು ವಿಲೇಜ್ ಅಕೌಂಟೆಂಟ್ ಲಾಗಿನ್ ಡ್ಯಾಶ್ ಬೋರ್ಡ್. ಇಲ್ಲಿ ಅವರು ಚೆಕ್ ಮಾಡ್ಕೋಬಹುದು. ಇಯರ್ ಸೀಸನ್ ಕಲಾಮಿಟಿ ಕೊಟ್ಟಿದೀವಿ ಸೆಲೆಕ್ಷನ್ಗೆ. ಇಲ್ಲಿ ಅವ್ರು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಆಲ್ ಅಂತ ಕೊಟ್ರೆ ಏನಾದ್ರು ನಾನು ಇಲ್ಲಿ ಸುಮಾರು ಎಂಟ್ರೀಸ್ ಮಾಡಿದೀನಿ, ಅದ್ರದ್ದೇ ಇದೆ. ಅಪ್ರೂವ್ ಆಗಿರೋದು ಈ ತರ ಲಿಸ್ಟ್ ಎಲ್ಲ ತೋರಿಸುತ್ತೆ. ನಾನು ಫಸ್ಟ್ ಎಂಟ್ರಿ ಮಾಡಿ ತೋರಿಸ್ತೀನಿ ಯಾವ ತರ ಆಗುತ್ತೆ ಅಂತ. ಇಲ್ಲಿ ಡೈರೆಕ್ಟ್ ಆಗಿ ಆಡ್ ನ್ಯೂ ಕ್ರಾಪ್ಸ್ ಅಂತ ಇದೆ. ಬೇಕಾದ್ರೆ ಇಲ್ಲಿಂದನೂ ಕ್ಲಿಕ್ ಮಾಡ್ಬಿಟ್ಟು ಕ್ರಾಪ್ಸ್ ನ ಆಡ್ ಮಾಡ್ಬೋದು, ಇಲ್ಲ ಅಥವಾ ಇಲ್ಲಾದ್ರೂ ಮಾಡ್ಬೋದು, ಯಾವ್ದಾದ್ರು ಒಂದು. ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಯಾವ ಇಯರ್ ಸೀಸನ್ ಕಲಾಮಿಟಿ ಅಂತ. ನಾವ್ ಇದನ್ನ ಫ್ರೀಸ್ ಇದು ಇಯರ್ ಸೀಸನ್ ಕಲಾಮಿಟಿ ಒಂದೇ ಬರೋ ತರ ನಾವು ಮಾಡಿರ್ತೀವಿ. ನೆಕ್ಸ್ಟ್ ಒಂದ್ ನಿಮಿಷ. ಇದು ಮತ್ತೊಂದು ಇಲ್ಲಿ ನೋಡಿ, ಇಲ್ಲೊಂದು ಮೆಸೇಜ್ ತೋರಿಸ್ತಾ ಇದೀವಿ. ಆಡಿಂಗ್ ಆಫ್ ಕ್ರಾಪ್ ನೇಮ್ಸ್ ಇಸ್ ಫ್ರೀಸ್ಡ್, ಪ್ಲೀಸ್ ಕಾಂಟ್ಯಾಕ್ಟ್ ಡಿಪಾರ್ಟ್ಮೆಂಟ್ ಅಂತ. ಇದು ಕ್ರಾಪ್ ನೇಮ್ಸ್ ಆಡ್ ಮಾಡಕ್ಕೆ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಕೊಡ್ತೀವಿ. ಒಂದು ಟೈಮ್ ವಿಂಡೋ ಇರುತ್ತೆ. 1 ವೀಕ್ ಅಥವಾ 1 ವೀಕ್ ಅಲ್ಲ, 1 or 2 days ಅಂತ ಕೊಡ್ತಾರೆ. ಡೇಸ್ ಅಲ್ಲಿ ನೀವು ಅಷ್ಟರೊಳಗೆ ಇದು ವಿಲೇಜ್ ಅಕೌಂಟೆಂಟ್ ಗೆ ಇಂಟಿಮೇಟ್ ಮಾಡಿ ಆ ಕ್ರಾಪ್ ನೇಮ್ಸ್ ಎಲ್ಲ ಆಡ್ ಮಾಡಕ್ಕೆ ಕೊಡ್ಬೇಕು. ತಹಶೀಲ್ದಾರ್ ಈಗ ಎಲ್ಲಾ ವಿಲೇಜಸ್ ಕಂಪ್ಲೀಟ್ ಆದ್ಮೇಲೆ ತಹಶೀಲ್ದಾರ್ಸ್ ಒಂದ್ಸಲ ಆ ವಿಲೇಜ್ ನ ಅಪ್ರೂವ್ ಮಾಡಿದ್ರೆ ಆ ವಿಲೇಜ್ ಪೂರ್ತಿ ಮಾಡಕ್ ಆಗಲ್ಲ. ಅಂದ್ರೆ ಇಲ್ಲಿ ವಿಲೇಜ್ ಅಕೌಂಟೆಂಟ್ ನಾನು ತಗೊಂಡಿದ್ದೀನಿ. ಈ ವಿಲೇಜ್ ಸರ್ಕಲ್, ಈ ಪರ್ಟಿಕ್ಯುಲರ್ ವಿಲೇಜ್ ಅಕೌಂಟೆಂಟ್ ಗೆ 1-2 ವಿಲೇಜ್ ಸರ್ಕಲ್ ಇರುತ್ತೆ ಅನ್ಕೊಳ್ಳಿ. ಆ ವಿಲೇಜ್ ಸರ್ಕಲ್ ಪೂರ್ತಿ ಅವ್ರು ಎಂಟ್ರಿ ಮಾಡ್ಬಿಡ್ಬೇಕು, ಕಂಪ್ಲೀಟ್ ಮಾಡ್ಬಿಡ್ಬೇಕು ವಿಲೇಜ್ ಅಕೌಂಟೆಂಟ್. ಅದಾದ್ಮೇಲೆ ಅದು ತಹಶೀಲ್ದಾರ್ ಏನಾರ ಆ ವಿಲೇಜ್ ಸರ್ಕಲ್ ನ ಒಂದ್ಸಲ ಸಬ್ಮಿಟ್ ಮಾಡಿ ಅಪ್ರೂವ್ ಮಾಡ್ತು ಅಂತಂದ್ರೆ ಆ ವಿಲೇಜ್ ಫ್ರೀಸ್ ಆಗ್ಬಿಟ್ಟು ಈ ತರ ಮೆಸೇಜ್ ತೋರ್ಸುತ್ತೆ, ಮತ್ತೆ ಅವಕಾಶ ಕೊಡಲ್ಲ. ಇದನ್ನ ನಾನು ಈಗ ಫ್ರೀಸ್ ಆಗಿರೋದ್ರಿಂದ ರಿಮೂವ್ ಮಾಡ್ಕೊಂತೀನಿ. ಈಗ 1 ನಿಮಿಷ, 1 minute. ಈಗ ಸೆಲೆಕ್ಟ್ ಮಾಡ್ತಾ ಇದೀನಿ ಇಯರ್ ಸೀಸನ್ ಕಲಾಮಿಟಿ. ಇಲ್ಲಿ ತೋರಿಸ್ತಾ ಇದೀನಿ ನೋಡಿ. ಹುಳಿಯಾರ್ ಅಂತ ಒಂದು ಹುಳಿಯಾರ್ ಬೇಡ, ಇದು ಕೇಶವಪುರ ಅನ್ನೋ ತಗೊಂತೀನಿ ಗ್ರಾಮ. ಇಲ್ಲಿ ಲಿಸ್ಟ್ ಆಫ್ ಕ್ರಾಪ್ ನೇಮ್ಸ್ ತೋರಿಸ್ತಾ ಇದೀವಿ.
ಎಷ್ಟು 326 ಕ್ರಾಪ್ಸ್ ಏನೋ ಇದೆ, ಅಷ್ಟು ಕ್ರಾಪ್ ನೇಮ್ಸ್ ಲಿಸ್ಟ್ ಬರುತ್ತೆ ಇಲ್ಲಿ. ಅವ್ರು ಯಾವ ಕ್ರಾಪ್ಸ್ ಬೇಕೋ ಅವ್ರು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಈ ತರ ಸೆಲೆಕ್ಟ್ ಮಾಡ್ಬಿಟ್ಟು ಆಡ್ ಕ್ರಾಪ್ ಅಂತ ಕೊಡ್ಬೇಕು. ಒಂದ್ ವೇಳೆ ಅವ್ರಿಗೆ ಹುಡ್ಕಕ್ ಕಷ್ಟ ಆಗತ್ತೆ ಅಂದ್ರೆ ಬೇಕಾದ್ರೆ ಇಲ್ಲಿ ಟೈಪ್ ಮಾಡ್ಬೋದು. ಇಲ್ಲಿ ಈ ತರ ಟೈಪ್ ಮಾಡಿದ್ರೆ ಬರುತ್ತೆ. ಒಂದ್ ವೇಳೆ ಟೈಪ್ ಮಾಡಿದಾಗ ಅವ್ರಿಗೆ ಯಾವ ಕ್ರಾಪ್ ಬೇಕೋ ಬೇಕಾದ್ರೆ ಅವ್ರು ಸೆಲೆಕ್ಟ್ ಮಾಡ್ಕೋಬಹುದು. ಟೈಪ್ ಮಾಡೋಕ್ಕೂ ಕೂಡ ಸರ್ಚ್ ಆಪ್ಷನ್ ಇದೆ ಇದರಲ್ಲಿ. ಇಲ್ಲ ಅಂತಂದ್ರೆ ಡ್ರಾಪ್ ಡೌನ್ ಅಲ್ಲಿ ಅವರಿಗೆ ಈಸಿ ಆಗತ್ತೆ ಅಂದ್ರೆ ಆರ್ಡರ್ ಬೈ ಕ್ರಾಪ್ ನೇಮ್ಸ್ ಇದೆ, ಬೇಕಾದ್ರೆ ಅವ್ರು ಅದನ್ನ ಮಾಡ್ಕೋಬಹುದು. ಈ ತರ ಎಂಟ್ರಿ ಆಗಿರೋ ಸಪೋಸ್ ತಪ್ಪಿತ್ತು ಅಂದ್ರೆ ಬೇಕಾದ್ರೆ ಡಿಲೀಟ್ ಕೂಡ ಮಾಡ್ಕೋಬಹುದು. ಈಗ ನಾನು 4 ಕ್ರಾಪ್ಸ್ ಹಾಕಿದ್ದೀನಿ. 4 ಕ್ರಾಪ್ಸ್ ಹಾಕಿರೋದನ್ನ ಫೈನಲ್ ಸಬ್ಮಿಟ್ ಅಂತ ಕೊಟ್ರೆ ಡೇಟಾ ಸೇವ್ ಸಕ್ಸಸ್ಫುಲಿ ಅಂತ ಬಂದು ತಹಶೀಲ್ದಾರ್ ಲಾಗಿನ್ ಹೋಗುತ್ತೆ. ಇದನ್ನ ಬೇಕಾದ್ರೆ ಅವರಿಗೆ ನೋಡಕ್ಕೆ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದೀವಿ, ಡೇಟಾ ಎಂಟ್ರಿ ರಿಪೋರ್ಟ್ ಅಂತ. ಇಲ್ಲಿ ನಾನು ಎಂಟ್ರಿ ಮಾಡಿದ್ದು ಕೇಶವಾಪುರದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನಾನು 4 ಕ್ರಾಪ್ಸ್ ಎಂಟ್ರಿ ಮಾಡಿದ್ನಲ್ಲ ಅದೇ ಕ್ರಾಪ್ಸ್ ಅವ್ರು ಬೇಕಾದ್ರೆ ನೋಡ್ಕೋಬಹುದು ಇಲ್ಲಿ. ಇನ್ನೊಂದು ಡ್ಯಾಶ್ ಬೋರ್ಡಿಗೆ ಹೋದ್ರೆ ಅದು ಪೆಂಡಿಂಗ್ ಇದೆಯಾ ಅಥವಾ ಅಪ್ರೂವ್ ಆಗಿದೆಯಾ ಕೂಡ ಚೆಕ್ ಮಾಡ್ಕೋಬಹುದು. ಪೆಂಡಿಂಗ್ ಅಂತ ಕೊಟ್ರೆ ಪೆಂಡಿಂಗ್ ಅಲ್ಲಿ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಪೆಂಡಿಂಗ್ ವಿಲೇಜ್ ಅಕೌಂಟೆಂಟ್ಗೆ ಬೇಕಾದ್ರೆ ಇಂಟಿಮೇಷನ್ಗೆ ಇಲ್ಲಿ ವ್ಯೂ ಅಂತ ಕೊಟ್ರೆ ಆ ಕ್ರಾಪ್ ನೇಮ್ಸ್ ಯಾವ್ದು ಅದಿದೆ ಅಂತ ಬೇಕಾದ್ರೆ ವಿಲೇಜ್ ಅಕೌಂಟ್ ನೋಡ್ಕೋಬಹುದು. ಅಪ್ರೂವ್ ಆಗಿದ್ರೆ ಬೇಕಾದ್ರೆ ಅಪ್ರೂವ್ ಆಗಿರೋದು ನೋಡ್ಕೋಬಹುದು. ಇಲ್ಲಿ ಅಪ್ರೂವ್ ಆಗಿರೋದು ಇಷ್ಟು ಕ್ರಾಪ್ಸ್ ಇದೆ, ಬೇರೆ ಹೋಬ್ಳಿದು ಉಳಿಯಾರ್ ಹೋಬ್ಳಿ ಉಳಿಯಾರ್ ವಿಲೇಜ್ ಅಂತ ಒಂದಿದೆ. ಇದು ಆಲ್ರೆಡಿ ಅಪ್ರೂವ್ ಆಗಿದ್ದಿತ್ತು ಅಂದ್ರೆ ಇಲ್ಲಿ DC ಅಪ್ರೂವ್ ಆಗಿರೋದು ತೋರಿಸುತ್ತಿದ್ದು. ಇದು ವಿಲೇಜ್ ಅಕೌಂಟೆಂಟ್ ಮಾಡಿಲ್ ಇದು. ಈಗ ತಹಶೀಲ್ದಾರ್ದು ತೋರಿಸ್ತೀನಿ ನಾನು. ಇದು ತಹಶೀಲ್ದಾರ್ ಲಾಗಿನ್. ಈಗ ವಿಲೇಜ್ ಅಕೌಂಟೆಂಟ್ ಏನು ಸಬ್ಮಿಟ್ ಮಾಡಿರ್ತಾರೆ ಅದೆಲ್ಲ ಡೀಟೇಲ್ಸ್ ಎಲ್ಲ ತಹಶೀಲ್ದಾರ್ ಲಾಗಿನ್ ಬರುತ್ತೆ. ಅವ್ರ ಇಯರ್ ಸೀಸನ್ ಕಲಾಮಿಟಿ ಸೆಲೆಕ್ಟ್ ಮಾಡಬೇಕು. ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಇರುತ್ತೆ, ಚಿಕ್ಕನಾಯಕನಹಳ್ಳಿದು ತಹಶೀಲ್ದಾರ್ ಅವ್ರಿಗೆ ಬರುತ್ತೆ. ಇದು ಅವ್ರ ಲಾಗಿನ್. ಇದು ಬೇಕಾದ್ರೆ ಅವರು ಕೂಡ ರಿಪೋರ್ಟ್ ಆಪ್ಷನ್ ನೋಡ್ಕೋಬಹುದು. ಅವ್ರ ಲಾಗಿನ್ ಅಲ್ಲಿ ಪೆಂಡಿಂಗ್ ಇದೆಯಾ ಅಥವಾ ಏನು ಅಂತ ಅನ್ಬಿಟ್ಟು ಇಲ್ಲಿ ನೋಡ್ಕೋಬಹುದು ಅವರು. ಇಲ್ಲಿ ತಹಶೀಲ್ದಾರ್ ಡೈರೆಕ್ಟ್ ಆಗಿ ಇಲ್ಲಿ ಬಂದಿರೋ ಕ್ರಾಪ್ಸ್ ಈ ವಿಲೇಜ್ಗೆ ಏನೇನ್ ಕ್ರಾಪ್ಸ್ ವಿಲೇಜ್ ಅಕೌಂಟೆಂಟ್ ಎಂಟ್ರಿ ಮಾಡಿದಾರೆ ಅದು ಡೈರೆಕ್ಟ್ ಆಗಿ ಸೇವ್ ಮಾಡಬಹುದು. ಡೈರೆಕ್ಟ್ ಸೇವ್ ಮಾಡಿದ್ರೆ ಅಪ್ರೂವ್ ಆಗುತ್ತೆ. ಇಲ್ಲ ಅಂತಂದ್ರೆ ಇದ್ರಲ್ಲಿ ಕೆಲವು ತಹಶೀಲ್ದಾರ್ಸ್ ಏನಂತಾರೆ, ಇನ್ನೂ ಒಂದು ಕ್ರಾಪ್ ಆಡ್ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಕರೆಕ್ಷನ್ ಬಟನ್ ಒತ್ತಿದಾಗ ಇಲ್ಲಿ ಬೇಕಾದ್ರೆ ಕ್ರಾಪ್ಸ್ ನ ಮತ್ತೆ ಆಡ್ ಮಾಡ್ಕೋಬಹುದು. ಈ ತರ ಆಡ್ ಮಾಡ್ಕೋಬಹುದು. ಆಮೇಲೆ ಒಂದ್ ವೇಳೆ ಕ್ರಾಪ್ಸ್ ಬೇಡ ಅಂತಂದ್ರೆ ತಹಶೀಲ್ದಾರ್ ಕೂಡ ಇದನ್ನ ಡಿಲೀಟ್ ಮಾಡ್ಕೋಬಹುದು. ಸೇವ್ ಚೇಂಜಸ್ ಅಂತ ಕೊಟ್ರೆ ತಹಶೀಲ್ದಾರ್ ಇಲ್ಲಿ ನೋಡಿ, ಇಲ್ಲಿ ನಾವು ಮೆಸೇಜ್ ತೋರಿಸ್ತಾ ಇದೀವಿ ತಹಶೀಲ್ದಾರ್ ಲಾಗಿನ್ ಅಲ್ಲಿ. ಒನ್ ಸೈಡ್ ಯು ವಿಲ್ ನಾಟ್ ಬಿ ಏಬಲ್ ಟು ಆಡ್, ಡಿಲೀಟ್ ಆರ್ ಮಾಡಿಫೈ ಕ್ರಾಪ್ಸ್, ಪ್ಲೀಸ್ ರಿವ್ಯೂ ಯುವರ್ ಸೆಲೆಕ್ಷನ್ ಬಿಫೋರ್ ಪ್ರೊಸೀಡಿಂಗ್ಸ್ ಅಂತ ಹಾಕಿದೀವಿ. ಇದನ್ನ ಓಕೆ ಅಂತ ಕೊಟ್ಟಾದ್ಮೇಲೆ ಈ ವಿಲೇಜ್ ಫ್ರೀಸ್ ಆಗ್ಬಿಡುತ್ತೆ. ಅವರಿಗೆ ಬಿಡಲ್ಲ, ಮತ್ತೆ ವಿಲೇಜ್ ಅಕೌಂಟೆಂಟ್ಗೆ ಆಡ್ ಮಾಡಕ್ ಬಿಡಲ್ಲ. ಯಾತಕ್ಕೆ ಈ ತರ ಮಾಡಿದೀವಿ ಅಂತಂದ್ರೆ ಇದನ್ನ ಎನಿ ಟೈಮ್ ಓಪನ್ ಬಿಟ್ಬಿಟ್ರೆ ಪರಿಹಾರ ಡೇಟಾ ಎಂಟ್ರಿ ಆಗಿ ನಾವು ಪೇಮೆಂಟ್ ಎಲ್ಲ ಗ್ರೀನ್ ಲಿಸ್ಟ್ ಎಲ್ಲ ಮಾಡಾದ್ಮೇಲೆ ಮತ್ತೆ ಪುನಃ ವಿಲೇಜ್ ಅಕೌಂಟೆಂಟ್ ಇನ್ ಬಿಟ್ವೀನ್ ಯಾವಾಗ ಬೇಕಾದ್ರೂ ಆಡ್ ಮಾಡ್ತಾರೆ. ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಒಂದು ಟೈಮ್ ವಿಂಡೋ ಕೊಟ್ಟಿರ್ತೀವಿ. ಸ್ಪೆಸಿಫಿಕ್ ಟೈಮ್ ಅಲ್ಲಿ ಅವ್ರು ಕಂಪ್ಲೀಟ್ ಮಾಡಿ ಮುಗಿಸ್ಬಿಡ್ಬೇಕು. ಅದಾದ್ಮೇಲೆ ಫ್ರೀಸ್ ಆಗ್ಬಿಡುತ್ತೆ. ವಿಲೇಜ್ ತಾಲೂಕು ಎಲ್ಲ ಫ್ರೀಸ್ ಆಗುತ್ತೆ. ಅವ್ರು ಬೇಕಾದ್ರೆ ರಿಪೋರ್ಟ್ ನೋಡ್ಕೋಬಹುದು. ಈಗ ತಹಶೀಲ್ದಾರ್ ಅಪ್ರೂವ್ ಮಾಡಿರೋದು ಎಷ್ಟು ಅಪ್ರೂವ್ ಮಾಡಿದ್ದಾರೆ ಅನ್ನೋದು ತೋರಿಸುತ್ತೆ, ಯಾವ್ದನ್ನ ರಿಜೆಕ್ಟ್ ಮಾಡಿದ್ರು ಅನ್ನೋದು ತೋರಿಸುತ್ತೆ. ನಾನು ಇಲ್ಲಿ ಒಂದು ರಿಜೆಕ್ಟ್ ಮಾಡಿದೆ ಈ ವಿಲೇಜ್, ಅದು ಯಾವ ಕ್ರಾಪ್ ಅಂತಾನು ಬೇಕಾದ್ರೆ ಫ್ಯೂಚರ್ ಅಲ್ಲಿ ಅವ್ರು ಬೇಕು ಅಂದ್ರೆ ನೋಡ್ಕೋಬಹುದು. ಅವ್ರ ಲಾಗಿನ್ ಅಲ್ಲಿ ಪೆಂಡಿಂಗ್ ಇತ್ತು ಅಂದ್ರೆ ಯಾವ್ದು ಪೆಂಡಿಂಗ್ ಇಲ್ಲ, ಸದ್ಯಕ್ಕೆ ಯಾವ್ದು ಪೆಂಡಿಂಗ್ ಇಲ್ಲ. ಪೆಂಡಿಂಗ್ ಇತ್ತು ಅಂದ್ರೆ ಬೇಕಾದ್ರೆ ಪೆಂಡಿಂಗ್ ನೋಡ್ಕೋಬಹುದು. ಇದು ತಹಶೀಲ್ದಾರ್ ಲಾಗಿನ್. ನೆಕ್ಸ್ಟ್ AC ಲಾಗಿನ್ ತೋರಿಸ್ತೀನಿ.
ಇದು ಡಿಸ್ಟ್ರಿಕ್ಟ್ ನೇಮ್ ತಾಲೂಕ್ ನೇಮ್ ಎಲ್ಲ ಬರುತ್ತೆ. ಈಗ ಸುಮ್ನೆ ಟೆಸ್ಟ್ ಡೇಟಾ ಇದು. ಈಗ ಚಿಕ್ಕನಾಯಕನಹಳ್ಳಿಲಿ ನಾನು ಕೇಶವಪುರ ಅಂತ ಮಾಡಿದ್ನಲ್ಲ, ಅದಿದು AC ಲಾಗಿನ್ ಅಲ್ಲಿ ಈ ತರ ತೋರ್ಸುತ್ತೆ. ಈಗ AC ಅವರಿಗೆ ಅವ್ರ ಸಬ್ ಡಿವಿಷನ್ ನಲ್ಲಿ ಯಾವ್ಯಾವ್ದು ಬರುತ್ತಲ್ಲ ತಾಲೂಕ್ಸ್, ಅದೆಲ್ಲ ಬರುತ್ತೆ ಅವ್ರಿಗೆ. ಈಗ AC ಟಿಪ್ಟೂರ್ ಅವ್ರಿಗೆ ಈ 3 ತಾಲೂಕ್ ಇದೆ, ಆ 3 ತಾಲೂಕ್ದು ಪೂರ್ತಿ ಬರುತ್ತೆ ಅವ್ರಿಗೆ. ಆ 3 ತಾಲೂಕದು ಹೋಬ್ಳಿಸು ಬರುತ್ತೆ. ಅವ್ರು ಒಂದ್ಸಲ ಹೋಬ್ಳಿ ಸೆಲೆಕ್ಟ್ ಮಾಡಿದ್ರೆ ವಿಲೇಜ್ ವೈಸ್ ಲಿಸ್ಟ್ ಬರುತ್ತೆ. ಒಂದ್ ವೇಳೆ 10 ವಿಲೇಜ್ ಇತ್ತಂದ್ರೆ 10 ವಿಲೇಜ್ ಈ ತರ ಲಿಸ್ಟ್ ಬರುತ್ತೆ, ಯಾವ ವಿಲೇಜಸ್ ಅಂತ. ಅವ್ರು ಬೇಕಾದ್ರೆ ವ್ಯೂ ಮಾಡ್ಬಿಟ್ಟು ಅವ್ರು ಬೇಕಾದ್ರೆ ಇದನ್ನ ವ್ಯೂ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಅಪ್ರೂವ್ ಕೂಡ ಕೊಡ್ಬೋದು. ಇಲ್ಲಿ ಡೈರೆಕ್ಟ್ ಅಪ್ರೂವ್ ಕೊಟ್ರೆ ಅಪ್ರೂವ್ ಆಗ್ಬಿಡುತ್ತೆ. ಇಲ್ಲಿ ಕೊಟ್ಟಿದೀವಿ ನೋಡಿ, ಡಿಸ್ಟಿಕ್ ಡೈರೆಕ್ಟ್ ವಿಲೇಜ್ ವೈಸ್ ಅಪ್ರೂವ್ ಅಂತ ಕೊಟ್ಟಿದೀವಿ. ಸಪೋಸ್ ಒಂದ್ 20 ವಿಲೇಜಸ್ ಇತ್ತು ಅಂದ್ರೆ 20 ವಿಲೇಜ್ಗೂ ಈ ತರ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ಬಿಟ್ಟು ಡೈರೆಕ್ಟ್ ವಿಲೇಜ್ ವೈಸ್ ಅಪ್ರೂವ್ ಅಂತ ಕೊಡ್ಬೋದು. ಒಂದ್ ವೇಳೆ ಆಗ್ಲಿಲ್ಲ ಅಂತಂದ್ರೆ ಈ ತರ ಎಡಿಟ್ ಕೊಟ್ಬಿಟ್ಟು ಅವ್ರ ಒಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಬಿಟ್ಟು ಸೇವ್ ಚೇಂಜಸ್ ಮಾಡಿ ಬೇಕಾದ್ರೆ ಡೈರೆಕ್ಟ್ ಆಗಿ ಕೊಡ್ಬೋದು. ಬಲ್ಕ್ ಅಪ್ರೂವಲ್ ಆದ್ರೂ ಕೊಡ್ಬೋದು. ಇಲ್ಲ ಇಲ್ಲೇನೋ ರಿಮೂವ್ ಮಾಡೋದಿತ್ತು ಅಂತಂದ್ರೆ ರಿಮೂವ್ ಮಾಡ್ಬೋದು. AC ಅವ್ರು ಸಪೋಸ್ ಊದಲು ಅನ್ನೋದನ್ನ ರಿಮೂವ್ ಮಾಡ್ತಾರೆ ಅನ್ಕೊಳ್ಳಿ, ಅದನ್ನ ರಿಮೂವ್ ಮಾಡ್ಬಿಟ್ಟು ಈ ತರ ಕ್ಲೋಸ್ ಮಾಡ್ತೀವಿ. ವಿಜೇಂದ್ರ, ಹಾ, ಈಗ ಇದು ರಿಜೆಕ್ಟ್ ಆಪ್ಷನ್ ಇಲ್ವಾ ಇದ್ರಲ್ಲಿ? ಸಪೋಸ್ ಏನಾದ್ರು ಪ್ರಾಬ್ಲಮ್ ಅದೇ ಇದು ರಿಜೆಕ್ಟ್ ಇಲ್ಲಿ ತೋರಿಸ್ತಾ ಇದೀನಲ್ಲ. ಈಗ ಊದಲು ಅನ್ನೋದು ರಿಜೆಕ್ಟ್ ಮಾಡಿದ್ದಾರೆ. ಅಲ್ಲ, ಹೆಂಗ್ ಮಾಡುದು ತೋರ್ಸಿ ಒಂದು. ಅಲ್ಲಿ ಆಪ್ಷನ್ ಎಲ್ಲೂ ಕಾಣಿಸ್ತಾ ಇಲ್ಲ, ರಿಜೆಕ್ಟ್ ಅಂತ ಆಪ್ಷನ್ ಎಲ್ಲೂ ಕಾಣಿಸ್ತಾ ಇಲ್ಲ. ರಿಜೆಕ್ಟ್ ಅಂತಂದ್ರೆ ಅಲ್ಲಿ ಚೆಕ್ ಬಾಕ್ಸ್ ನಾನು ತೋರಿಸಿದ್ನಲ್ಲ, ಹಾ, ಕರೆಕ್ಷನ್ ಬಂದಿತ್ತಲ್ಲ. ಅಲ್ಲ ಅದೇ ಕರೆಕ್ಷನ್ ಆಯ್ತು. ಅಲ್ಲಿ ಒಂದ್ ಬೆಳೆ ಹೋಗತ್ತೆ ಅಷ್ಟೇ. ಅದು ಹಾ, ಆ ಬೆಳೆ ಮಾತ್ರ ಇರುವುದಿಲ್ಲ. ಅಲ್ಲ, ಪೂರ್ತಿ ರಿಜೆಕ್ಟ್ ಆಗಕ್ಕೆ ಯೂಶಲಿ ಕಡಿಮೆ ಇರುತ್ತೆ. ಒಂದ್ ವೇಳೆ ಅಲ್ಲ, ಯೂಸಲ್ ಕಡಿಮೆ ಇರುತ್ತೆ, ಹೌದು. ಆದ್ರೂ ಈಗ ರಿಜೆಕ್ಟೆಡ್ ಕೇಸಸ್ ಅಂತ ತೋರಿಸಿದ್ರಲ್ಲ ನೀವು, ಇಲ್ಲಿ ರಿಜೆಕ್ಟೆಡ್ ಅಂತ ಇದೆಲ್ಲ ಅಪ್ರೂವ್ಡ್ ರಿಜೆಕ್ಟ್ ಅಂತ. ಅಂತಂದ್ರೆ ಇದು ಪೂರ್ತಿ ರಿಜೆಕ್ಟ್ ಅಲ್ಲ, ಇದು ಆ ಕ್ರಾಪ್ ನ ರಿಮೂವ್ ಮಾಡ್ತಾರೆ. ಒಂದ್ ವೇಳೆ ಅವರು ಒಂದ್ ಕ್ರಾಪ್ ಆತರ, ಈಗ ಸಪೋಸ್ ಒಂದ್ 20 ಕ್ರಾಪ್ ಇತ್ತು ಅನ್ಕೊಳ್ಳಿ, ಆ 20 ಕ್ರಾಪ್ ಅಲ್ಲಿ ಒಂದ್ 2-3 ಕ್ರಾಪ್ ಏನಾರು ಅವರು ತಪ್ಪು ಎಂಟ್ರಿ ಮಾಡಿದ್ರೆ, ಸಪೋಸ್ ವಿಲೇಜ್ ಅಕೌಂಟೆಂಟ್ ತಹಶೀಲ್ದಾರ್ ಏನಾದ್ರು ತಪ್ಪಾಗಿ ಅಪ್ರೂವ್ ಮಾಡಿದ್ರೆ ಅವ್ರಿಗೆ ಅವಕಾಶ ಕೊಟ್ಟಿದೀವಿ. ನೀವ್ ಹೇಳ್ದಂಗೆ ಒಂದ್ ವೇಳೆ 20 ಕ್ರಾಪ್ ಆ ವಿಲೇಜ್ ಅಲ್ಲಿ ಪೂರ್ತಿನೇ ತಪ್ಪಾಗಿತ್ತು ಅಂದ್ರೆ, ಅಲ್ಲಿ ಕರೆಕ್ಷನ್ ಬಟನ್ ಕ್ಲಿಕ್ ಮಾಡಿದ್ನಲ್ಲ, ಅಲ್ಲಿ ಅವ್ರು ಬೇಕಾದ್ರೆ ಡಿಸೆಲೆಕ್ಟ್ ಮಾಡಿದ್ರೆ, ಚೆಕ್ ಬಾಕ್ಸ್ ನ ಡಿಸೆಲೆಕ್ಟ್ ಮಾಡಿದ್ರೆ ಆ ವಿಲೇಜ್ ಪೂರ್ತಿ ಡಿಸೆಲೆಕ್ಟ್ ಆಗುತ್ತೆ, ಹೊಟ್ಟೋಗುತ್ತೆ. ಓಕೆ ಓಕೆ, ಹಂಗಾದ್ರೆ ನಾವು ಏನ್ ಕರೆಕ್ಷನ್ ರಿಟರ್ನ್ ಏನ್ ಹಾಕೋದಿಲ್ಲ ಯಾರಿಗೂ? ರಿಟರ್ನ್ ಯಾವ್ದು ಇಲ್ಲ. ಅದು ಏನಕ್ಕೆ ಆತರ ಮಾಡಿರೋದು ಅಂದ್ರೆ, ಇದು ಟೈಮ್ ಕಡಿಮೆ ಇರುತ್ತೆ ಇದಕ್ಕೆ. ಇದೇನಾಗ್ಬಿಡುತ್ತೆ, ಈಗ ಟ್ಯಾಂಕರ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೊಟ್ಟಿದ್ವಿ, ರಿಟರ್ನ್ ಹಾಕೋದು ಮತ್ತೆ ಮುಂದಕ್ಕೆ ಕಳ್ಸೋದು ಎಲ್ಲಾದ್ರಲ್ಲೂ ಇದೆ ಆತರ ಮಾಡ್ಯೂಲ್ಸ್ ಅಲ್ಲಿ. ಆತರ ಮಾಡಿದ್ರೆ ಏನಾಗುತ್ತೆ, ಸುಮ್ನೆ ಟೈಮ್ ಡಿಲೇ ಆಗುತ್ತೆ ಅದು. ಅದಕ್ಕೆ ನಾವು ಅವ್ರವ್ರ ಲಾಗಿನ್ ಗೆ ಕೊಟ್ಬಿಟ್ಟಿದೀವಿ ಇದನ್ನ. ಈ ಎಲ್ಲರ ಲಾಗಿನ್ ಅಲ್ಲೂ ಡಿಸೆಲೆಕ್ಟ್ ಮತ್ತೆ ಆಡ್ ಮಾಡ್ಲಿಕ್ಕೆ ಆಪ್ಷನ್ ಕೊಟ್ಬಿಟ್ಟಿದ್ದೀರಾ? ಎಸ್, ಹೌದು. ಇಲ್ಲ, ಆಡ್ ಮಾಡಕ್ಕೆ ತಹಶೀಲ್ದಾರ್ ಲಾಗಿನ್ ಮಾತ್ರ ಇದೆ ಅಷ್ಟೇ. AC ಮತ್ತೆ DC ಅವರಿಗಿಲ್ಲ. AC ಮತ್ತೆ DC ಅವರಿಗೆ ವೆರಿಫಿಕೇಶನ್ ಅಪ್ರೂವಲ್ ಇದೆ, ರಿಜೆಕ್ಟ್ ಮಾಡಕ್ ಅವಕಾಶ ಇದೆ ಅಷ್ಟೇ, ಬಿಟ್ರೆ ಆಡ್ ಮಾಡಕ್ಕಿಲ್ಲ. ಓಕೆ ಓಕೆ. ಈಗ ನಾನು AC ಲಾಗಿನ್ ಅಲ್ಲಿ ಮಾಡಿದ್ನಲ್ಲ, ಇದೇ ತರನೇ ಅವ್ರು ಅಪ್ರೂವ್ ಮಾಡಿರೋದು 3 ಕ್ರಾಪ್ ಅಪ್ರೂವ್ ಮಾಡಿದಾರಲ್ಲ, ಅದು ಈ ತರ ತೋರಿಸುತ್ತೆ. ಅವ್ರಿಗೆ ಬೇಕಾದ್ರೆ ಅವ್ರ ರಿಪೋರ್ಟಿಂಗ್ ಪರ್ಪಸ್ಗೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಇದು ಯೂಸ್ ಮಾಡ್ಕೋಬಹುದು. ರಿಜೆಕ್ಟ್ ಮಾಡಿರೋದು ತೋರ್ಸುತ್ತೆ ಈ ತರ, ಯಾವ್ದು ಕ್ರಾಪ್ ರಿಜೆಕ್ಟ್ ಮಾಡಿದ್ರು ಅವರು ಅಂತ ಇಲ್ಲಿ ತೋರ್ಸುತ್ತೆ. ಇದೇ ತರ DC ಲಾಗಿನ್ ಇದೆ, ಸೇಮ್ ಇದೇ ತರನೇ ಇರೋದು. ಸೇಮ್ ಅದೇ ತರನೇ. ಇಲ್ಲಿ ಪೆಂಡಿಂಗ್ ಅಲ್ಲಿ ನಾನು ಪೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿದೆ, ಪೆಂಡಿಂಗ್ ಫಾರ್ ಅಪ್ರೂವಲ್ಸ್ ಅಂತ ಇದೆ. ಯಾವ್ದಾವ್ದು ಪೆಂಡಿಂಗ್ ಇದೆ ಅಂತ ಗೊತ್ತಾಗುತ್ತೆ ನೋಡಿ. ಈಗ ಹಸನ್ ನೀವು ಕೇಳಿದ್ರಲ್ಲ, ಒಂದ್ ವೇಳೆ ಪೂರ್ತಿ ವಿಲೇಜ್ ಅವರು ರಿಜೆಕ್ಟ್ ಮಾಡ್ಬೇಕು ಅಂತಂದ್ರೆ ಅವರು ಈ ತರ ಕ್ರಾಪ್ ವೈಸ್ ಅವರು ಡಿಸೆಲೆಕ್ಟ್ ಮಾಡ್ಬೇಕು. ಡಿಸೆಲೆಕ್ಟ್ ಮಾಡ್ಬಿಟ್ಟು ಸೇವ್ ಮಾಡಿದ್ರೆ ಪೂರ್ತಿ ರಿಜೆಕ್ಟ್ ಆದಂಗೆನೆ, ಈ ಎಲ್ಲಾ ಕ್ರಾಪ್ಸ್ ರಿಜೆಕ್ಟ್ ಆದಾಗೆ ಲೆಕ್ಕ ಬರುತ್ತೆ. ಸಪೋಸ್ 2 ಕ್ರಾಪ್ಸ್ ಮಾತ್ರ ರಿಜೆಕ್ಟ್ ಮಾಡ್ತಾರೆ ಅನ್ಕೊಳ್ಳಿ, 1 ಕ್ರಾಪ್ ಮಾತ್ರ ಉಳಿಸ್ತಾರೆ ಅಂದ್ರೆ ಈ ತರ ಬಟನ್ ನ ಕ್ಲಿಕ್ ಮಾಡ್ಬೇಕು. ಆಕ್ಷನ್ ಬಟನ್ ಮೇಲೆ ಟಿಕ್ ಮಾಡಿದ್ರೆ ಆಗುತ್ತೆ. ಸೇವ್ ಚೇಂಜಸ್ ಅಂತ ಕೊಟ್ರೆ ಆಗುತ್ತೆ, ಸೇವ್ ಆಗುತ್ತೆ.
ಸರ್ ಅಲ್ಲಿ ಡಿಸೆಲೆಕ್ಟ್ ಮಾಡ್ಕೊಳ್ಳುವಾಗ ಸರ್ ನಾವು ಒಂದೇ ಒಂದ್ ಬೆಳೆನ ಮಾತ್ರ ಡಿಸೆಲೆಕ್ಟ್ ಮಾಡಬೇಕು ಅಂದ್ರೆ ಆಗಲ್ವಾ ಸರ್? ಅಲ್ಲಿ 3 ಬೆಳೆ ಇದೆಯಲ್ಲ ಸರ್. ಆಗುತ್ತೆ, ಮಾಡ್ಬೋದು. ನಾನು ಅದೇ ಹೇಳ್ತಾ ಇರೋದು, ಅಲ್ಲಿ ಎಷ್ಟು ಬೆಳೆ ಬೇಕಾದ್ರೂ ಅವ್ರಿಗೆ. ಈಗ ಸಪೋಸ್ ಈಗ ಒಂದು 100 ಬೆಳೆನಲ್ಲಿ ಒಂದೇ ಒಂದು ಬೆಳೆ ಮಾತ್ರ ತಪ್ಪಿರುತ್ತೆ ಅನ್ಕೊಳ್ಳಿ. ಸಪೋಸ್ ಈಗ ಮೈಸೂರಲ್ಲೇ ನೋಡಿ, ಟೊಬ್ಯಾಕೋ ಇಸ್ ಎ ಕಮರ್ಷಿಯಲ್ ಕ್ರಾಪ್ ಅಂತ ಹೇಳ್ತಾರೆ, ಆಯ್ತಾ? ಗೊತ್ತಿಲ್ದಲ್ಲ ವಿಲೇಜ್ ಅಕೌಂಟೆಂಟ್ ಟೊಬ್ಯಾಕೋ ಕ್ರಾಪ್ ಲಾಸ್ ಆಗಿದೆ ಅಂತ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ವಿಲೇಜ್ ಅಕೌಂಟೆಂಟ್. ತಹಶೀಲ್ದಾರು ಅಪ್ರೂವ್ ಮಾಡ್ಬಿಟ್ಟಿದ್ದಾರೆ. ಬಟ್ DC ಅವ್ರು ಏನ್ ಹೇಳ್ತಾರೆ, ಟೊಬ್ಯಾಕೋ ಕಮರ್ಷಿಯಲ್ ಕ್ರಾಪ್ ಕೊಡಂಗಿಲ್ಲ, ಅದನ್ನ ಪರಿಹಾರ ಅಂತ ಹೇಳ್ತಾರೆ. ಆ ಟೈಮಲ್ಲಿ DC ಅವರಿಗೆ ಅವಕಾಶ ಇದೆ. ಇಲ್ಲಿ ಅಲ್ಲಿ ಲಿಸ್ಟ್ ಆಫ್ ಕ್ರಾಪ್ಸ್ ಬಂತಲ್ಲ, ಅಲ್ಲಿ ಅವ್ರು ಡಿಸೆಲೆಕ್ಟ್ ಮಾಡ್ಬೋದು. ಒಂದ್ 100 ಕ್ರಾಪ್ ಅಲ್ಲಿ ಟೊಬ್ಯಾಕೋ ಕ್ರಾಪ್ ಪರ್ಟಿಕ್ಯುಲರ್ ಕ್ರಾಪ್ ನ ಡಿಸೆಲೆಕ್ಟ್ ಮಾಡಿ ಸೇವ್ ಮಾಡಿದಾಗ ಅದು ಈ ತರ ರಿಜೆಕ್ಟ್ ಆಗಿ ತೋರಿಸುತ್ತೆ. ಇಲ್ಲಿ ಅವ್ರು ಡಿಸೆಲೆಕ್ಟ್ ಮಾಡಿದಾಗ ಈ ತರ ತೋರಿಸುತ್ತೆ ನೋಡಿ, ರಿಜೆಕ್ಟೆಡ್ ಯಾವ್ದಾಗಿದೆ ರಿಜೆಕ್ಟ್ ಅನ್ನೋದು ಅವ್ರು ತೋರಿಸುತ್ತೆ ಅವ್ರ ಲಾಗಿನ್ ಅಲ್ಲಿ. ಅವ್ರು ರಿಜೆಕ್ಟ್ ಮಾಡಕ್ ಅವಕಾಶ ಇದೆ, DC ಅವ್ರಿಗೂ ಇದೆ, AC ಅವ್ರಿಗೂ ಇದೆ, ಎಲ್ಲರಿಗೂ ಕೊಟ್ಟಿದ್ದೀವಿ ರಿಜೆಕ್ಟ್ ಮಾಡಕ್ಕೆ. ಸರ್ ಈಗ DC ಅವರು ರಿಜೆಕ್ಟ್ ಮಾಡಿದ್ಮೇಲೆ ಮತ್ತೆ ಹಾ. ತಹಶೀಲ್ದಾರ್ ಆಡ್ ಮಾಡ್ಕೋಬಹುದಾ? ಇಲ್ಲ, ಅದು ಅದಕ್ಕೆ ನಾನು ಇನಿಷಿಯಲಿ ಹೇಳಿದೆ. ಈಗ ತಹಶೀಲ್ದಾರ್ ಅವರು ಆಡ್ ಮಾಡಕ್ ಯಾವಾಗ ಅವಕಾಶ ಇರುತ್ತೆ ಅಂದ್ರೆ, ವಿಲೇಜ್ ಅಕೌಂಟೆಂಟ್ ಸಬ್ಮಿಟ್ ಮಾಡಿರ್ತಾರಲ್ಲ ಅವ್ರ ರಿಕ್ವೆಸ್ಟ್ ನ, ಅವಾಗ ತಹಶೀಲ್ದಾರ್ ಲಾಗಿನ್ ಅಲ್ಲಿ ಪೆಂಡಿಂಗ್ ತೋರಿಸ್ತಾ ಇರುತ್ತಲ್ಲ, ಆ ಟೈಮ್ ಅಲ್ಲಿ ಮಾತ್ರ ಇರುತ್ತೆ ಅಷ್ಟೇ. ಆ ತಹಶೀಲ್ದಾರ್ ಒಂದ್ಸಲ, ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ, ತಹಶೀಲ್ದಾರ್ ಒಂದ್ಸಲ ವಿಲೇಜ್ ಸರ್ಕಲ್ ನ ಸಬ್ಮಿಟ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ರೆ ಮತ್ತೆ ಅವಕಾಶ ಯಾರಿಗೂ ಇರಲ್ಲ, ವಿಲೇಜ್ ಅಕೌಂಟೆಂಟ್ಗೂ ಇರಲ್ಲ, ತಹಶೀಲ್ದಾರ್ಗೂ ಇರಲ್ಲ. ಸರ್ ಅಲ್ಲ, ಬೈ ಮಿಸ್ಟೇಕ್ ಈಗ DC ಅವರಿಂದ ರಿಜೆಕ್ಟ್ ಆಯ್ತು, ಆ ಟೈಮಲ್ಲಿ ಏನ್ ಮಾಡೋದು ಸರ್? ಏನು ಮಾಡಕ್ಕಾಗಲ್ಲ, ಮತ್ತೆ ಲೆಟರ್ ಬರಿಬೇಕಾಗತ್ತೆ. ಯಾಕಂದ್ರೆ ಇದು ನಾವು ಬರೀ ವಿಲೇಜ್ ಅಕೌಂಟೆಂಟ್ ಮತ್ತೆ ತಹಶೀಲ್ದಾರಿಗೆ ಮಾತ್ರ ಕೊಟ್ಟಿದ್ವಿ ಈ ಆಪ್ಷನ್ ನ. ಈಗ ಏನಾಯ್ತು, PRS ಮೇಡಮ್ ಅವರು AC ಅವ್ರಿಗೂ ಮತ್ತೆ DC ಅವರಿಗೂ ಕೊಡ್ಬೇಕು ಅಂತ ಹೇಳಿದಾರೆ. DC ಅವರ ಫೈನಲ್ ಡಿಸಿಷನ್ ಇದಕ್ಕೆ. ಸಬ್ಮಿಷನ್ ಸರ್ ಸರ್ ಇವಾಗ ಜಾಯಿಂಟ್ ಸರ್ವೆ ರಿಪೋರ್ಟ್ ನ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ತಹಶೀಲ್ದಾರ್ ಆಫೀಸರ್ ಮಾಡ್ತಾರೆ. ಇದರಲ್ಲಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ನವರು ಇನ್ವಾಲ್ವ್ ಮಾಡ್ಕೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ ಸರ್. ಇದು ಅವ್ರನ್ನ ತಗೊಳಕ್ ಆಗಲ್ಲ. ಯಾಕೆ ಅಂತಂದ್ರೆ ವಿಲೇಜ್ ಅಕೌಂಟೆಂಟ್ ಅವರು ಡೇಟಾ ಎಂಟ್ರಿ ಮಾಡ್ತಾ ಇರೋದ್ರಿಂದ ಜಾಯಿಂಟ್ ಸರ್ವೆದಲ್ಲಿ ವಿಲೇಜ್ ಅಕೌಂಟೆಂಟ್ ಇರ್ತಾರಲ್ಲ, ಹಾಗಾಗಿ ಅವ್ರದ್ದು ಮಾತ್ರ ಇಲ್ಲಿ ನಾವು ರಿಕ್ವೆಸ್ಟ್ ತಗೊಂತಾ ಇದೀವಿ. ಫ್ಲೋ ಫಸ್ಟ್ ಇಂದ ಇರೋದು ಅದೇ ತರನೇ ಇದೆ. ವಿಲೇಜ್ ಅಕೌಂಟೆಂಟ್ ಅವ್ರ ಕಡೆಯಿಂದಾನೇ ಮಾಡಿಸ್ತಾ ಇರೋದ್ರಿಂದ ನಾವು ವಿಲೇಜ್ ಅಕೌಂಟೆಂಟ್ ನೇ ತಗೊಳ್ತಾ ಇದಾರೆ. ಇದಕ್ಕೆ ಎಲ್ಲದಕ್ಕೂ ಅವರೇ ಇದಾರೆ. ಸರ್ ಇದು VA ಲಾಗಿನ್ ಸೇಮ್ ಏನೋ ಸರ್ ಇಲ್ಲಿಗೂ? ಸೇಮ್ ಅದೇ ಲಾಗಿನ್ ಇರುತ್ತೆ, ಸೇಮ್. ಸರ್ ಅದೇ ಇವಾಗ ನಮ್ಮಲ್ಲಿ VA ಲಾಗಿನ್ ಸಮಸ್ಯೆ, 3 ದಿನಕ್ಕೂ ಒಂದೊಂದು ಸರ್ಕಲ್ ಚೇಂಜ್ ಆಗ್ತಾ ಇರ್ತಾರೆ. ಅವ್ರಿಗೆ ಈಗ ಸರ್ಕಲ್ ಚೇಂಜಸ್ ನೀವೆಲ್ಲಾರು ರಿಕ್ವೆಸ್ಟ್ ಕಳಿಸ್ತಾ ಇರ್ತಿರಲ್ಲ ಸ್ಕ್ರಿಪ್ಟ್ ಅಲ್ಲಿ, ಅದಕ್ಕೊಂದು ಮಾಡ್ಯೂಲ್ ಮಾಡಿದೀವಿ, ಯೂಸರ್ ಮ್ಯಾನೇಜ್ಮೆಂಟ್ ಅಂತ ಮಾಡಿದೀವಿ ಪರಿಹಾರದಲ್ಲಿ. ಅದನ್ನ ನಿಮ್ಗೆ ಕೊಡ್ತೀವಿ, ಅದು ತಹಶೀಲ್ದಾರಿಗೆ ಮಾತ್ರ ಕೊಡ್ತೀವಿ ಲಾಗಿನ್. ಆ ತಹಶೀಲ್ದಾರ್ ಅವರೇ ಅದನ್ನ ಏನ್ ಮಾಡ್ತಾರೆ, ತಾಲೂಕು ಸೆಲೆಕ್ಷನ್ ಆಲ್ರೆಡಿ ಇರುತ್ತೆ. ತಹಶೀಲ್ದಾರ್ ಲಾಗಿನ್ ಆಗ್ತಿದ್ದಂಗೆನೆ ತಾಲೂಕ್ ಸೆಲೆಕ್ಷನ್ ಇರುತ್ತೆ, ಆಲ್ರೆಡಿ ಫ್ರೀಸ್ ಆಗಿರುತ್ತೆ. ಅಲ್ಲಿ ಹೋಬಳಿ ವಿಲೇಜ್ ಸರ್ಕಲ್ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ತಹಶೀಲ್ದಾರ್ ಅವರು. ಸೆಲೆಕ್ಟ್ ಮಾಡ್ಬಿಟ್ಟು ಅಲ್ಲಿ ಎಡಿಟ್ ಅಂತ ಕೊಟ್ರೆ ಅವ್ರಿಗೆ ಅದನ್ನ ಲಾಗಿನ್ ನೇಮ್ ನ ಚೇಂಜ್ ಮಾಡ್ಬಿಟ್ಟು ಅಪ್ರೂವ್ ಕೊಟ್ಟಾಗ ಲಾಗಿನ್ ಚೇಂಜಸ್ ಆಗುತ್ತೆ. BMC ಬರೆಯೋದೇ ಬೇಡ ಸರ್. ನೀವು ಮಾಡೆಲ್ ಕೊಡ್ತಿರಲ್ಲ ಅದನ್ನ ನಮ್ಗೆ ಕೊಟ್ಬಿಡಿ ಸರ್. ಯಾಕಂದ್ರೆ ಎಲ್ಲಾ ತಹಶೀಲ್ದಾರ್ಸ್ ಅವ್ರು ಏನು ತಪ್ಪು ಮಾಡಿದ್ರೆ ಮತ್ತೆ ಸರ್ ಅದು ನಮಗೆ ಬೇಡ ಸರ್. ಅವ್ರು ಕೊಟ್ಬಿಡಿ ಸರ್. ಅಲ್ಲ ದಯವಿಟ್ಟು ನಮಗೆ ಬೇಡಿ, ತಹಶೀಲ್ದಾರ್ಗೆ ಕೊಡಿ. ಇಲ್ಲ, ತಹಶೀಲ್ದಾರ್ಗೆ OTP ಬೇಸ್ಡ್ ಇರೋದ್ರಿಂದ ಸರ್ ಸೇಮ್ ಸರ್, ಅದು ತಹಸೀಲ್ದಾರ್ಸ್ ಕೊಟ್ರೆ ಬೆಟರ್. ಅವರಲ್ಲೇ ಪದೇ ಚೇಂಜ್ ಆಗ್ತಾ ಇರ್ತಾರೆ. ಅಲ್ಲೇ ಮಾಡು. ಪ್ರತಿ ಸಲ ಅವರು ಇಲ್ಲಿ ಲೆಟರ್ ಕಳ್ಸೋದು, ಇಲ್ಲಿ ಮಾಡೋದು, ಅಲ್ಲೇ ಇಮಿಡಿಯೇಟ್ ಆಗ್ಬಿಡತ್ತೆ. ಓಕೆ ಸರ್, ಓಕೆ. ತಹಶೀಲ್ದಾರ್ ಕೊಟ್ರೆ ಬೆಟರ್ ತಗೊಳ್ಳಿ ಸರ್, ಅವ್ರಿಗೆ ಮಾಡ್ಲಿ ಸರ್, ಅವ್ರು ಮಾಡ್ಕೊಳ್ಳಿ ಸರ್. ಇನ್ನ ಒಂದು ತಹಶೀಲ್ದಾರ್ ಲಾಗಿನ್ ಈಗ ನಾವು TAH ತಗೊಂಡಿವಿ, TLC ತಗೋಬೇಕಾ TAH ತಗೋಬೇಕಾ? ಅಲ್ಲ, TLCನೇ ಇಲ್ಲಿ ನಮ್ದು ಟೆಸ್ಟ್ ಡೇಟಾ ಇದು, TLC ಅಂತಾನೆ ತಗೋಬೇಕು. ಈಗ ಏನಿದೆಯಲ್ಲ ಅದೆಲ್ಲ ಯೂಸರ್ಸ್, ಇಲ್ಲಿ ನಮ್ ಟೆಸ್ಟ್ ಡೇಟಾದಲ್ಲಿ ಈ ತರ ಇದೆ ಅಷ್ಟೇ. ತಹಶೀಲ್ದಾರ್ ಲಾಗಿನ್ ಎಲ್ಲಿ ತಮ್ಮಿಗೆ ಕಳಿಸ್ಬೇಕಾ ಅಥವಾ ಮತ್ತೆ ಅದನ್ನೇನಾದ್ರು ಬೇರೆ ಆಪ್ಷನ್ ಕೊಡ್ತೀರಾ ಮಾಡಲ್ ಅಂತ? ಯಾವ್ದು ಏನ್ ಹೇಳಿ? ತಹಶೀಲ್ದಾರ್ ಲಾಗಿನ್ ಚೇಂಜಸ್ ಸರ್. ತಹಶೀಲ್ದಾರ್ ರಿಸೆಟ್ಗೆ ಸದ್ಯಕ್ಕೆ ರಿಸೆಟ್ಗೆಲ್ಲ ನಮ್ಗೆ ಬರುತ್ತೆ. ರಿಸೆಟ್ದೆಲ್ಲ ನಮ್ಗೆ ಬರಿಬೇಕಾಗತ್ತೆ. ಅದನ್ನು ಚೇಂಜಸ್ ಮಾಡ್ತೀವಿ, ಸ್ವಲ್ಪ ಇರ್ಬೇಕು. ಮೈನ್ ಆಗಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ವಿಲೇಜ್ ಅಕೌಂಟೆಂಟ್ ಟ್ರಾನ್ಸ್ಫರ್, ಸಸ್ಪೆಂಡ್ ಮತ್ತೆ ಲೀವ್ ಮೇಲೆ ಹೋಗ್ತಾ ಇದಾರೆ. ಅದಕ್ಕೆ ಅಲ್ಲಿ VAO ಲಾಗಿನ್ ಚೇಂಜಸ್ ಆಗ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ತಹಶೀಲ್ದಾರ್ ಲಾಗಿನ್ ರಿಸೆಟ್ ಅದೇನ್ ಪ್ರಾಬ್ಲಮ್ ಇಲ್ಲ. ಈಗ ಭೂಮಿ AC ಅವ್ರು ಕೊಟ್ಬಿಡಿ ಸರ್. ಅದನ್ನ ಬೇಕಾದ್ರೆ AC ಅವರಿಗೆ ಅಥವಾ ಇವ್ರಿಗೆ ಕೊಟ್ಬಿಡೋಣ, DC ಅವ್ರಿಗೂ ಅಥವಾ ಯಾರಿಗೂ ಕೊಡೋಣ. ತಹಶೀಲ್ದಾರ್ ಲಾಗಿನ್ ಆತರ ಮಾಡೋಣ. ಈಗ ಭೂಮಿದೆಲ್ಲ ಮಾಡಿಸ್ಕೊಂತ ಇದೀರಲ್ಲ, ಆ ಟೈಮಲ್ಲಿ ಇದನ್ನು ಮಾಡಿಸ್ಬೇಕು ಅಷ್ಟೇ ಪರಿಹಾರದು. ಇಲ್ಲ ಅಂತಂದ್ರೆ AC DC ಅವರಿಗೆ ಕೊಟ್ಬಿಟ್ರೆ ಆಯ್ತು ಅಷ್ಟೇ. ಅದನ್ನ ಮಾಡೋಣ. ಅದನ್ನ
ಯತೀಂದ್ರ ಪಾಸ್ವರ್ಡ್ ರೀಸೆಟ್ ಸೇಮ್ ಪ್ರೊಸೀಜರ್ ಅಲ್ವಾ? ಪಾಸ್ವರ್ಡ್ ರಿಸೆಟ್ ಸೇಮ್ ಪ್ರೊಸೀಜರ್. ಅದಕ್ಕೂ ತಹಶೀಲ್ದಾರ್ ಲಾಗಿನ್ಗೆ ಕೊಡ್ತೀನಿ, ಅದು ಆಪ್ಷನ್ ಮಾಡಿ ಕೊಡ್ತೀನಿ ಅದು. ಸರ್ ಇವಾಗ ಮಾಡಲ್ ಕೊಡ್ತೀರಾ ಸರ್ ಅದು ಲಾಗಿನ್ ಕ್ರಿಯೇಷನ್ಗೆ ಇವಾಗ ಕೊಟ್ರೆ ಬಹಳ ಅನುಕೂಲ ಸರ್. 2 days ಅಲ್ಲೇ ಬರುತ್ತೆ, ಮಂಡೇನೆ ಬರುತ್ತೆ ಮೋಸ್ಟ್ಲಿ, ಸೋಮವಾರ. ಓಕೆ ಸರ್. ಇದು ಕ್ರಾಪ್ ಅಪ್ರೂವಲ್ ಆಗದೆ ಡೇಟಾ ಎಂಟ್ರಿ ಮಾಡಕ್ಕಾಗಲ್ಲ ಸರ್ ವಿ ಎ ಲಾಗಿನ್ ಅಲ್ಲಿ? ಇಲ್ಲ ಮಾಡ್ಬೋದು. ಇವಾಗ ತುಂಬಾ ಪ್ರೆಷರ್ಗೆ ಓಪನ್ ಮಾಡ್ಬಿಟ್ಟಿದೀವಿ. ಈಗ ಏನ್ ಡೇಟಾ ಎಂಟ್ರಿ ಆಗ್ತಾ ಇರುತ್ತೆ, ಅವ್ರು ಇಲ್ದಿರ ಕ್ರಾಪ್ ಮೆಮೊರಂಡಮ್ ಅಲ್ಲಿ ಇಲ್ಲ ಅಂದ್ರೂ ಕ್ರಾಪ್ ನೇಮ್ಸ್ ಆಡ್ ಮಾಡ್ಬಿಟ್ಟಿದ್ದಾರೆ ಕೆಲವರು. ಅದನ್ನ ಅದಕ್ಕೆ ಈಗ ನೀವು ಈ ಮಾಡ್ಯೂಲ್ ಅಲ್ಲಿ ಕ್ರಾಪ್ಸ್ ಎಲ್ಲ DC ಅಪ್ರೂವ್ ಮಾಡ್ತಾರಲ್ಲ, ಈ ಕ್ರಾಪ್ ಮಾಸ್ಟರ್ ಅನ್ನೋದು ನಾವು ಡೇಟಾ ಬೇಸ್ ಅಲ್ಲಿ ಇಟ್ಕೊಂಡಿರ್ತೀವಿ. ಇದೇ ನಮಗೆ ಕ್ರಾಪ್ ಮಾಸ್ಟರ್ ಆಗುತ್ತೆ. ನಾವು ಗ್ರೀನ್ ಲಿಸ್ಟಿಂಗ್ ಮಾಡ್ಬೇಕಾದ್ರೆ ಈ ಕ್ರಾಪ್ ನೇಮ್ಸ್ ಏನ್ ಸರ್ಟಿಫೈಡ್ ಕ್ರಾಪ್ ನೇಮ್ಸ್ ಇದೆಯಲ್ಲ, ಈ ಕ್ರಾಪ್ ನೇಮ್ಸ್ ಮಾತ್ರ ಪೇಮೆಂಟ್ ಆಗುತ್ತೆ. ಮತ್ತೆ ಇದು ಡೇಟಾ ಎಂಟ್ರಿ ಕ್ರಾಪ್ಸ್ ಹಾಕಿದ್ರು ಕೂಡ ಅದಾಗಲ್ಲ. ಎಲ್ಲ ವಿಲೇಜಸ್ ಕಂಪಲ್ಸರಿ ಮಾಡ್ಲೇಬೇಕು ಸರ್? 100% ಮಾಡ್ಲೇಬೇಕು. ಸರ್ ಇನ್ನೊಮ್ಮೆ ಫ್ಲೋನ ಸ್ವಲ್ಪ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಬಿಡಿ ಸರ್. ಸರ್ ಇಲ್ಲಿ ಕೆಲವು ತಾಲೂಕಲ್ಲಿ ಲಾಸ್ ಇಲ್ಲ, ಅಂದ್ರೆ ಕೆಲವು ವಿಲೇಜಸ್ ಅಲ್ಲಿ ಲಾಸ್ ಇಲ್ಲ ಆ ಟೈಮ್ ಅಲ್ಲಿ ಸರ್? ಕೆಲವು ಟೈಮ್ ವಿಲೇಜಸ್ ಲಾಸ್ ಇಲ್ಲ ಅಂದ್ರೆ ಎಂಟ್ರಿ ಮಾಡೋ ಅವಶ್ಯಕತೆನೇ ಇಲ್ಲ. ಹೌದು, ಲಾಸ್ ಇದ್ರೆ ಮಾತ್ರ ಹಾಕ್ಬೇಕಷ್ಟೇ. ಅವ್ರು ಇಷ್ಟ ಬಂದಾಗ ಎಲ್ಲಾ ಕ್ರಾಪ್ಸ್ ಹಾಕಂಗಿಲ್ಲ. ಯಾವ್ದು ಕ್ರಾಪ್ ಲಾಸ್ ಆಗಿದೆ ಅದನ್ನ ಮಾತ್ರ ಅವ್ರು ಹಾಕ್ಬೇಕು. ಸಪೋಸ್ ಈಗ ಭತ್ತ ಲಾಸ್ ಇಲ್ಲ ಅನ್ಕೊಳ್ಳಿ, ಅಲ್ಲಿ ಭತ್ತ ಹಾಕಂಗೇ ಇಲ್ಲ ವಿಲೇಜ್ಗೆ ಅವರು, ಆತರ. ತಹಸೀಲ್ದಾರ್ ಸರ್ಗೆ ಅವ್ರು ವಿಲೇಜ್ ಡಿಪೆಂಡ್ ಮಾಡ್ಬಿಟ್ರೆ ಅವರು ವಿಲೇಜ್ ಅಕೌಂಟೆಂಟ್ ಲಾಗಿನ್ ಆಗದೇ ಇದ್ರೆ ಚೆನ್ನಾಗಿರುತ್ತೆ ಸರ್. ಏನ್ ಹೇಳಿ ಸರ್, ವಿಲೇಜ್ ಕ್ರಾಪ್ ಲಾಸ್ ಆಗಿರೋ ವಿಲೇಜ್ ಇಲ್ವೇ ಇಲ್ಲ ಅಂತ ತಹಸೀಲ್ದಾರ್ ಸರ್ ಗೊತ್ತಿರುತ್ತೆ ಸರ್. ತಹಸೀಲ್ದಾರ್ ಸರ್ ಲಾಗಿನ್ ಅಲ್ಲಿ ಮಾಡತರ ಮಾಡ್ಬಿಟ್ರೆ ಅವರು ಎಂಟ್ರಿನೇ ಮಾಡಲ್ಲ ಸರ್. ಇಲ್ಲ ಸುಮ್ನೆ ಎಂಟ್ರಿ ಮಾಡ್ತಾರೆ ಸರ್ ವಿಲೇಜ್ ಅಕೌಂಟೆಂಟ್. ಅಲ್ಲ, ತಹಶೀಲ್ದಾರ್ ಅದಕ್ಕೆ ಕೊಟ್ಟಿದೀವಲ್ಲ, ತಹಶೀಲ್ದಾರ್ ಅವ್ರಿಗೆ ಕೊಟ್ಟಿದೀವಿ, ಮತ್ತೆ AC ಅವ್ರಿಗೆ DC ಅವ್ರಿಗೆ ಕೊಟ್ಟಿದೀವಿ ಅಂತ ಸರ್ಟಿಫೈ ಮಾಡೋದೇ ಬೇಡ. ಈಗ ಯಾವ ವಿಲೇಜ್ ಅನ್ನೋದು ನಮಗ್ ಗೊತ್ತಾಗಲ್ಲ, ಯಾರು ಹೇಳ್ತಾರ ಅದನ್ನ, ಯಾವ ವಿಲೇಜ್ ಕ್ರಾಪ್ ಲಾಸ್ ಆಗಿದೆ ಅಂತ. ಈ ಕಂಟಿನ್ಯೂಸ್ ಆಗಿ ರೈನ್ಫಾಲ್ ಆಗ್ತಾನೆ ಇರುತ್ತೆ. ಈಗ ರೈನ್ಫಾಲ್ ಆದ್ರೆ ನಮ್ಮಲ್ಲಿ ಏನಾಗುತ್ತೆ, ಭತ್ತ ಈಗ ಫಾರ್ ಎಕ್ಸಾಂಪಲ್ ಈಗ ಆಗಸ್ಟ್ ಅಲ್ಲಿ ಎಂಡಿಗೆ ಮಳೆ ಬಂದ್ರೆ ಭತ್ತ ಲಾಸ್ ಬರುತ್ತೆ ಸರ್, ಅಗ್ರಿಕಲ್ಚರ್ ಕ್ರಾಪ್. ಸೊ ಕೆಲವು ವಿಲೇಜಸ್ ಅಲ್ಲಿ ಅದನ್ನ ಆಡ್ ಮಾಡಿರಲ್ಲ, ಇಷ್ಟವರೆಗೆ ಲಾಸ್ ಇರಲ್ಲ. ಈಗ ಅಪ್ರೂವ್ ಆದ್ಮೇಲೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಏನು ಕ್ರಾಪ್ ಅವ್ರು ಎಂಟ್ರಿ ಮಾಡಿರ್ತಾರೆ, ಅದು ಅಪ್ರೂವ್ ಆದ್ಮೇಲೆ ಲಾಸ್ ಬಂದ್ರೆ ಸರ್ ಆ ಟೈಮ್ ಅಲ್ಲಿ ಬೇಕಾದ್ರೆ ಇದ್ ಮಾಡೋಣ, ಅವಾಗ ರಿಲೀಸ್ ಮಾಡೋಣ. ಅದು ಜಸ್ಟ್ ಒಂದು ಫ್ಲಾಗ್ ಮೇಂಟೈನ್ ಮಾಡ್ತೀವಿ. ನಿಮ್ಗೆ ಆತರ ಇತ್ತು ಅಂದ್ರೆ ಒಂದು ಲೆಟರ್ ಅಥವಾ ಒಂದು ರಿಕ್ವಿಸಿಷನ್ ಮೇಲ್ ಬಂದ್ರು ಸಾಕು ನಮ್ಗೆ, ಆ ಪರ್ಟಿಕ್ಯುಲರ್ ವಿಲೇಜ್ ಮಾತ್ರ ಮಾಡೋಣ. ಅದು ಯಾತಕ್ಕೆ ಈ ತರ ಫ್ರೀಸ್ ಮಾಡಿರೋದು ಕಾನ್ಸೆಪ್ಟ್ ಇಟ್ಕೊಂಡಿರೋದು ಅಂದ್ರೆ, ಈಗ DC ಅವರು, ಈಗ ವಿಲೇಜ್ ಅಕೌಂಟೆಂಟ್ ಅವರು ಏನ್ ಮಾಡ್ತಾರೆ, ಅವ್ರ ವರ್ಕ್ ಪ್ರೆಷರ್ ಅಲ್ಲಿ ಅವರು ಬರೀ 2 ವಿಲೇಜ್ ಮಾತ್ರ ಮಾಡಿರ್ತಾರೆ. ಅವ್ರ ವಿಲೇಜ್ ಸರ್ಕಲ್ ಅಲ್ಲಿ 10 ಇರುತ್ತೆ ಅನ್ಕೊಳ್ಳಿ, ಅವ್ರ ವರ್ಕ್ ಪ್ರೆಷರ್ ಬರೀ 2 ವಿಲೇಜ್ ಮಾಡಿರ್ತಾರೆ ಅನ್ಕೊಳ್ಳಿ ಒಂದ್ ಸಪೋಸ್, ಆಯ್ತಾ. ಅದನ್ನ DC ಅವರು ಅಪ್ರೂವ್ ಮಾಡ್ಬಿಡ್ತಾರೆ. ನಾವು ಅದನ್ನ ಪೇಮೆಂಟ್ ಗೆ ತಗೋಬೇಕಾದ್ರೆ ಬರೀ ಅಷ್ಟು ಮಾತ್ರ ತಗೊಂಡ್ಬಿಡ್ತೀವಿ. ಮಿಕ್ಕಿದ್ದು 5 ವಿಲೇಜ್ ನಾವು ಓಪನ್ ಮಾಡಿ ಬಿಟ್ಬಿಟ್ಟಿದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಆಗ್ತಾ ಇರ್ತಾರೆ. ಅದು ನಮಗೆ ಒಂದು ಕನ್ಸಿಸ್ಟೆನ್ಸಿ ಇರಲ್ಲ, ಡೇಟಾ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕ್ ಆಗಲ್ಲ ನಮ್ಗೆ. ಅದಕ್ಕೋಸ್ಕರ ನಾವು ಅದು ಫ್ರೀಸಿಂಗ್ ಕಾನ್ಸೆಪ್ಟ್ ಇಟ್ಕೊಂಡಿರೋದು. ಅವ್ರು ಒಂದ್ ಟೈಮ್ ಕೊಟ್ಟಾಗ ಆ ಟೈಮ್ ಅಲ್ಲಿ ಮುಗಿಸ್ಬಿಡ್ಬೇಕಷ್ಟೇ. ಇದು ಕ್ರಾಪ್ ಕಲೆಕ್ಷನ್ ಸಿಂಪಲ್ ಇದೆ, ಇದು ಅಷ್ಟೊಂದ್ ಏನು ಇದಿಲ್ಲ, ಕನ್ಫ್ಯೂಷನ್ ಏನಿರಲ್ಲ. ಏನೋ ಡೌಟ್ ಬಂತಂದ್ರೆ ಬೇಕಾದ್ರೆ ಫೋನ್ ಮಾಡಿ ಕೇಳಿರಂತೆ. ಈಗ ನಾನು ಇದು ಪರಿಹಾರದ್ದು ಈಗ ನಾವು ಆಕ್ಚುಲಿ ಇದು ಮೆಮೊರಾಂಡಮ್ ಇದಂಗಿಲ್ಲ, ನಾವು ಕ್ರಾಪ್ ಲಾಸ್ ಅಂತ ಹೇಳಿ ಹಾಕ್ತಿವಲ್ಲ, ಮೆಮೊರಾಂಡಮ್ ಕಳಿಸ್ತಿದ್ವಿ ಮ್ಯಾನುವಲಿ. ಈಗ ನಾವು ಇಲ್ಲಿ ಆನ್ಲೈನ್ ಕಳಿಸ್ತೀವಿ ಕ್ರಾಪ್ ಯಾವ ಲಾಸ್ ಆಗ್ಯಾವ ಅಂತ ಹೇಳಿ. ಯಾವಾಗ ಡ್ರಾಟ್ ಅಥವಾ ಫ್ಲಡ್ ಡಿಕ್ಲೇರ್ ಆದ ಬಳಿಕ ಇದು ಮಾಡೋದಲ್ಲ. ಹೌದೌದು, ಈಗ ನಾವು ಇದನ್ನ ಎನೇಬಲ್ ಮಾಡಿದ್ರೆ ಬರೀ ಫ್ಲಡ್ ಗೆ ಇದು. ಈ ತರ ನಾವು ಇಲ್ಲಿ ಯಾವ ಕಲಾಮಿಟಿಗೆ ಲಾಸ್ ಆಗಿರುತ್ತೋ ಅದನ್ನ ಮಾತ್ರ ಸೆಲೆಕ್ಷನ್ ಬಿಡ್ತೀವಿ. ಇದು ಹೋಗತ್ತಿದ್ದು ಪ್ರೀ ಮಾನ್ಸೂನ್ ಹೊಟ್ಟೋಗತ್ತಿದ್ದು. ಅದೇ ಈ ಜಾಯಿಂಟ್ ಸರ್ವೆ ಮಾಡಿ ಕಿಶನ್ರ ಮೆಮೊರಾಂಡಮ್ ಕಳಿಸ್ತೀವಲ್ಲ, ಅದು ಇದ್ರಾಗೆ ಮಾಡೋದು ಅಂತ ಹೇಳೋದು ಈಗ. ಹೌದಿಲ್ಲ? ಹೌದು, ಇದು ಕಾನ್ಸೆಪ್ಟ್ ಏನು ಅಂದ್ರೆ, ಈ ಸಲ ನಮ್ಮ ಕಮಿಷನರ್ ಇಂದ PRS ಅವರಿಂದ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಬಂದಿರೋದು ಏನು ಅಂದ್ರೆ, ನೀವು ಮುಂಚೆ ಈಗ ಮೆಮೊರಾಂಡಮ್ ಡೇಟಾ ಕೊಡ್ತಿರಲ್ಲ, ಅನೆಕ್ಸ್ಚರ್ 5B 5 to 5C ಅಂತ ಕೊಡ್ತಿರಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೆ, ಅದನ್ನ ಈಗ ನೀವು ಇದನ್ನ ಡೇಟಾ ಎಂಟ್ರಿ ಎಲ್ಲ ಆಗತ್ತಲ್ಲ, ವಿಲೇಜ್ ಅಕೌಂಟೆಂಟ್ ಡೇಟಾ ಎಂಟ್ರಿ ಮಾಡಿ ಅಪ್ರೂವಲ್ಸ್ ಆಗಿರೋದು, ಆ ಡೇಟಾ ಎಂಟ್ರಿ ಇಂದಾನೇ ನಾವು ಫೆಚ್ ಮಾಡಿ ಅಬ್ಸ್ಟ್ರಾಕ್ಟ್ ರಿಪೋರ್ಟ್ ನ ಪ್ರಿಪೇರ್ ಮಾಡ್ತಾ ಇದೀವಿ. ಅನೆಕ್ಸ್ಚರ್ 5B 5 ಮತ್ತು 5C ಅದನ್ನೇ ಇವ್ರು ಸಬ್ಮಿಟ್ ಮಾಡ್ತಾರೆ ಗೌರ್ಮೆಂಟ್ ಗೆ, ಅದೇ ಹೋಗುತ್ತೆ. ಏನ್ ಡೇಟಾ ಎಂಟ್ರಿ ಆಗಿ ಅಪ್ರೂವ್ ಆಗಿರುತ್ತಲ್ಲ ಅದೇ ಫೈನಲೈಸ್ ಆಗುತ್ತೆ. ಅಂದ್ರೆ ಡ್ರಾಫ್ಟ್ ಮೆಮೊರಾಂಡಮ್ ಅದಾದ್ಮೇಲೆ ಅಬ್ಜೆಕ್ಷನ್ ಹೋಗುತ್ತೆ, ಅಬ್ಜೆಕ್ಷನ್ ಆದ್ಮೇಲೆ ಫೈನಲ್ ಮೆಮೊರಾಂಡಮ್, ಆ ಫೈನಲ್ ಮೆಮೊರಾಂಡಮ್ ಆದ್ಮೇಲೆ 5B 5 to 5C ಹೋಗುತ್ತೆ ಗೌರ್ಮೆಂಟ್ ಗೆ. ಇಲ್ಲ, ಇದ್ರಾಗ ಎಕ್ಸ್ಟೆಂಟ್ ಏನೋ ಮೆನ್ಷನ್ ಮಾಡಿರಲ್ಲ, ಬರೀ ಕ್ರಾಪ್ ಅಷ್ಟೇ ಹೇಳಿರ್ತೀವಿ ಆ ವಿಲೇಜ್ ಪರ್ಟಿಕ್ಯುಲರ್. ಇದರಲ್ಲಿ ಬರೀ ಕ್ರಾಪ್ಸ್ ಹೇಳ್ತೀರಾ, ಬಟ್ 5B 5C ಮತ್ತೆ ಇದ್ರಲ್ಲೆಲ್ಲ ನಾವು ಕ್ರಾಪ್ ನೇಮ್ ತೋರಿಸ್ತೀವಿ. ಯಾಕಂದ್ರೆ ಡೇಟಾ ಎಂಟ್ರಿ ಈಗ ಸಪೋಸ್ ಭತ್ತ ಒಂದು 10,000 ಹೆಕ್ಟೇರ್ ಮಾಡಿರ್ತಾರೆ ಅನ್ಕೊಳ್ಳಿ, ಡೇಟಾ ಎಂಟ್ರಿ ಮಾಡಿರ್ತಾರಲ್ಲ, ಕ್ರಾಪ್ ಲಾಸ್ ರಿಪೋರ್ಟ್ ತೋರಿಸಿರ್ತಾರಲ್ಲ ವಿಲೇಜ್ ಅಕೌಂಟೆಂಟ್ ಅಪ್ರೂವ್ ಮಾಡಿರೋದು, ಆ ಎಕ್ಸ್ಟೆಂಟ್ ತಗೊಂತೀವಿ ನಾವು, ಕ್ರಾಪ್ ಲಾಸ್ ಎಕ್ಸ್ಟೆಂಟ್.
ಅಲ್ಲ ಅದು ಇದು ಅಪ್ರೂವಲ್ ಮೆಮೊರಂಡಮ್ ಅಪ್ರೂವ್ ಆದ ಬಳಿಕ ಡೇಟಾ ಎಂಟ್ರಿ ಮಾಡೋ ಟೈಮ್ನಾಗ ಮಾಡ್ತಾರ ಅವ್ರ ಎಂಟ್ರಿ ಅವಾಗ ಸಿಗ್ತದ ಎಕ್ಸ್ಟೆಂಟ್. ಹಾ ಹೌದೌದು ಕರೆಕ್ಟ್. ಇವಾಗ ಸಿಗಲ್ಲ ಎಕ್ಸ್ಟೆಂಟ್ ಈಗಿರಲ್ಲ ಜಸ್ಟ್ ಇವಾಗ ಗೊತ್ತಾಗಲ್ಲ. ಇದು ಜಸ್ಟ್ ಇದನ್ನ ಯಾತಕ್ಕೆ ಈ ತರ ಮಾಡಿರೋದಂದ್ರೆ ಈಗ ಸುಮ್ನೆ ಮುಂಚೆ ಸುಮ್ನೆ ಟೆಂಟೇಟಿವ್ ಕೊಡ್ತಾ ಇದ್ರು ಡಿಸಿ ಆಫೀಸ್ ಇಂದ. ಹೌದೌದು. ಈಗ ಏನಾಗ್ಬಿಡುತ್ತೆ ಅಂದ್ರೆ ಈ ಪರಿಹಾರ ಫ್ರೀಸ್ ಆಗುತ್ತಲ್ಲ, ಡೇಟ್ ಫ್ರೀಸ್ ಆದ್ಮೇಲೆ ಇಷ್ಟು ಇತ್ತು ಕ್ರಾಪ್ ಲಾಸ್ ಅನ್ನೋದು ಫೈನಲ್ ಎಕ್ಸಾಕ್ಟ್ ಆಗಿ ಸಿಕ್ಬಿಡುತ್ತೆ ಪ್ರಿಸೈಸ್ ಆಗಿ. ಓಕೆ. ಇದು ಏನೋ ಡೌಟ್ಸ್ ಇದ್ರೆ ಆಮೇಲೆ ಮಾತಾಡೋಣ. ಬೇಕಾಯ್ತು ಇದನ್ನ ಹೇಳ್ಬಿಡ್ತೀನಿ ಪರಿಹಾರ. ನೆಕ್ಸ್ಟ್ ಮೆಮೊರಂಡಮ್ ಡೇಟಾ ಸರ್ ಇದೊಂದು ಯೂಸರ್ ಮ್ಯಾನ್ಯಲ್ ಕಳಿಸ್ಬಿಡಿ ಸರ್. ಯೂಸರ್ ಮ್ಯಾನ್ಯಲ್ ಪ್ರಿಪೇರ್ ಮಾಡಿ ಕಳಿಸ್ತೀವಿ. ಬೇಕಾದ್ರೆ ಇದನ್ನ ನಾನು ಆಯ್ತು ಕಳಿಸ್ತೀನಿ ತೊಗೊಳ್ಳಿ, PPT ತರ ಒಂದು ಸ್ಕ್ರೀನ್ ಶಾಟ್ ಹಾಕ್ಬಿಟ್ಟು ಕಳಿಸ್ತೀನಿಲ್ಲ. ಈಗ ಇದನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಚೇಂಜಸ್ ಏನಿದೆ ಅಂದ್ರೆ ಮೇಜರ್ ಪಾರ್ಟ್ ತುಂಬಾ ಚೇಂಜಸ್ ಇದೆ. ಈಗ ವಿಲೇಜ್ ಅಕೌಂಟೆಂಟ್ ಗೆ ಮತ್ತೆ ತುಂಬಾ ವರ್ಕ್ ಈಸಿ ಆಗಿದೆ ಇವಾಗ. ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು, ವಿಲೇಜ್ ಅಕೌಂಟೆಂಟ್ಸ್ ಅವ್ರ ಕಡೆಯಿಂದ ಅವ್ರದ್ದೇ ಅಸಿಸ್ಟೆಂಟ್ ಇಟ್ಕೊಂಡು ಡೇಟಾ ಎಂಟ್ರಿ ಆಪರೇಟರ್ ಕೊಡ್ತಾ ಇದ್ರು. ಡೇಟಾ ಎಂಟ್ರಿ ಅಂದ್ರೆ DO ಲಾಗಿನ್, OPR ಲಾಗಿನ್ ಅಂತ ಕಳಿಸ್ತಿರಲ್ಲ, ಅವ್ರು ಮಾಡ್ತಾ ಇದ್ರು. ಅವ್ರು ಮಾಡಾದ್ಮೇಲೆ ವಿಲೇಜ್ ಅಕೌಂಟೆಂಟ್ ಅಪ್ರೂವಲ್ ಹೋಗ್ತಾ ಇತ್ತು. ಅದಾದ್ಮೇಲೆ ಮಿಸ್ ಮ್ಯಾಚ್ ಇತ್ತು ಅಂದ್ರೆ ತಹಶೀಲ್ದಾರಿಗೆ ಹೋಗ್ತಾ ಇತ್ತು. ಇವಾಗ ಆ ತರ ಇಲ್ಲ. ಡೇಟಾ ಎಂಟ್ರಿ ಮಾಡೋ DO ಲಾಗಿನ್ ಇರೋದೇ ಇಲ್ಲ. ಈಗ ಬರೀ ವಿಲೇಜ್ ಅಕೌಂಟೆಂಟೇ ಮಾಡ್ತಾರೆ. ಇವಾಗ ವಿಲೇಜ್ ಅಕೌಂಟೆಂಟ್ ಏನ್ ಮಾಡ್ಬೋದು ಅಂದ್ರೆ, ಈಗ ಮುಂಚೆ ಡಿಸ್ಟಿಕ್, ತಾಲೂಕು, ಹೋಬಳಿ, ವಿಲೇಜ್ ಸೆಲೆಕ್ಷನ್ ಮತ್ತೆ ಆಧಾರ್ ನಂಬರ್ ಕೀ ಇನ್ ಮಾಡ್ತಾ ಇದ್ರು. ಆಧಾರ್ ನಂಬರ್ ಕಲೆಕ್ಟ್ ಮಾಡಕ್ಕೆ ಫಾರ್ಮರ್ಸ್ ಗೆ ವೇಟ್ ಮಾಡ್ತಾ ಇದ್ರು. ಒಂದೊಂದ್ಸಲ ಫಾರ್ಮರ್ ಸಿಗ್ತಾ ಇರ್ಲಿಲ್ಲ, ಬಿಟ್ಟು ಹೋಗ್ತಾ ಇತ್ತು. ಈಗ ಆ ತರ ಇಲ್ಲ. ಈಗ ಯಾವ ತರ ಅಂದ್ರೆ ಡಿಸ್ಟಿಕ್, ತಾಲೂಕು, ಹೋಬಳಿ, ವಿಲೇಜ್ ಓನರ್ ಸೆಲೆಕ್ಷನ್ ಮಾಡಿದ ತಕ್ಷಣನೇ ಆ ಫ್ರೂಟ್ಸ್ ಗೆ ನಾವು ಕಳಿಸ್ತೀವಿ ಆ ರಿಕ್ವೆಸ್ಟ್ ನ ಥ್ರೂ API. ಅಲ್ಲಿಂದ ನಮ್ಗೆ FID ರಿಟರ್ನ್ ಮಾಡ್ತಾರೆ. ಫ್ರೂಟ್ಸ್ ಇಂದ ಫ್ರೂಟ್ಸ್ ID ಸಿಗುತ್ತೆ. ಮತ್ತೆ ಫ್ರೂಟ್ಸ್ ಡಿಪಾರ್ಟ್ಮೆಂಟ್ ಅವರು ಕ್ರಾಪ್ ಸರ್ವೆ ಡಿಪಾರ್ಟ್ಮೆಂಟ್ ಕ್ರಾಪ್ ಡೇಟಾ ಕೂಡ ಕಳಿಸ್ತಾರೆ. ಫ್ರೂಟ್ಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಫ್ರೂಟ್ಸ್ ಐಡಿನೂ ಸಿಗುತ್ತೆ, ಕ್ರಾಪ್ ಡೇಟಾನು ಸಿಗುತ್ತೆ. ಒಂದ್ ವೇಳೆ ಫ್ರೂಟ್ಸ್ ID ಇಲ್ಲ ಅಂದ್ರೆ ಪರಿಹಾರದಲ್ಲಿ ಡೇಟಾ ಎಂಟ್ರಿನೇ ಆಗಲ್ಲ, ಅಲೋ ಮಾಡಲ್ಲ. ಒಂದ್ ಮೆಸೇಜ್ ತೋರಿಸ್ತೀವಿ ಏನಂತಂದ್ರೆ, ಫ್ರೂಟ್ಸ್ ID ರಿಜಿಸ್ಟರ್ ಆಗಿಲ್ಲ, ಫ್ರೂಟ್ಸ್ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ ಇಂಟಿಮೇಟ್ ಮಾಡಿ ಫಾರ್ಮರ್ಗೆ ಅಂತ ವಿಲೇಜ್ ಅಕೌಂಟೆಂಟ್ ಗೆ ಒಂದು ಮೆಸೇಜ್ ಪಾಪಪ್ ತೋರಿಸ್ತೀವಿ ವಿಲೇಜ್ ಅಕೌಂಟೆಂಟ್ ಲಾಗಿನ್ ಅಲ್ಲಿ. ಒಂದ್ ವೇಳೆ ಕ್ರಾಪ್ ಸರ್ವೆ ಡೇಟಾ ಇಂದ ಕ್ರಾಪ್ ಏನಾದ್ರು ಸಿಕ್ಕಿಲ್ಲ ಅಂತಂದ್ರೆ ಆ ಓನರ್ಗೆ ಮ್ಯಾನ್ಯುಯಲ್ ಆಗಿ ಆಡ್ ಮಾಡಕ್ ಕೊಟ್ಟಿದೀವಿ. ನಾನೀಗ ತೋರಿಸ್ತಾ ಹೋಗ್ತೀನಿ, ಡೌಟ್ಸ್ ಎಲ್ಲ ಆಮೇಲೆ ಕೇಳಿ, ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇಲ್ಲಿ ನಾನು ವಿಲೇಜ್ ಅಕೌಂಟೆಂಟ್ ಲಾಗಿನ್ ತಗೊಂತ ಇದ್ದೀನಿ, ಆಪರೇಟರ್ ಲಾಗಿನ್ ಇಲ್ಲ. ಇನ್ನು ಆಪರೇಟರ್ ಲಾಗಿನ್ ಫ್ರೀಸ್ ಆಗ್ಬಿಡುತ್ತೆ. ಇನ್ನು ಸರ್ ಈ ಸೀಸನ್ ಇಂದ ಫ್ರೀಸ್ ಆಗತ್ತಾ? ಹೌದೌದು. ಹಾಗಾದ್ರೆ ನಾವು ರೀಸೆಂಟ್ ಗೆ ಕಳ್ಸೋದು ಬರೀ ಓನ್ಲಿ ಅಪ್ರೂವಲ್ ಲಾಗಿನ್ ಅಷ್ಟೇ ಸರ್? ಏನ್ ಹೇಳಿ? ಇವಾಗ ನಾವು ರೀಸೆಂಟ್ ಗೆ ಕಳ್ಸೋದು ಅಥವಾ ಲಾಗಿನ್ ಚೇಂಜಸ್ ಮಾಡಿಸೋದು ಓನ್ಲಿ ಅಪ್ರೂವಲ್ ಅಲ್ಲ? ಓನ್ಲಿ ಅಪ್ರೂವಲ್ ಅಷ್ಟೇ, ಓನ್ಲಿ ಅಪ್ರೂವಲ್ ಅಷ್ಟೇ. ಒನ್ ಮಿನಿಟ್. ಸುಜೇಂದ್ರ ಸರ್, ಹಾಗೆ ನಮ್ಗೆ ಟೆಸ್ಟ್ ಲಾಗಿನ್ಸ್ ಕೊಡಿ ಸರ್, ನಮ್ಗೆ ಅಂದ್ರೆ ಟ್ರೈನಿಂಗ್ ಕೊಡಕ್ ಈಸಿ ಆಗುತ್ತೆ. ಇದು ವಿಲೇಜ್ ಅಕೌಂಟೆಂಟ್ ಲಾಗಿನ್ ನೋಡಿ. ಇದು ಆಪರೇಟರ್ ಲಾಗಿನ್ ಇರಲ್ಲ. ಇಲ್ಲಿ ಡೇಟಾ ಎಂಟ್ರಿ ಅಂತ ಕ್ಲಿಕ್ ಮಾಡ್ಬೇಕು. ವಿಲೇಜ್ ಅಕೌಂಟೆಂಟ್ ನೀವು ಅಂತ ಕ್ಲಿಕ್ ಮಾಡ್ಬೇಕು ಹೊಸ ಎಂಟ್ರಿಗೆ. ಇಲ್ಲಿ ಸ್ಕ್ರೀನ್ ನೋಡ್ಕೊಳ್ಳಿ, ಚೇಂಜಸ್ ಆಗಿದೆ. ಇಲ್ಲಿ ಸ್ಕ್ರೀನ್ ಅಲ್ಲಿ ಮುಂಚೆ ಏನಿತ್ತು, ಇಲ್ಲಿ ಓನರ್ ಸೆಲೆಕ್ಷನ್ ಇತ್ತು, ಮತ್ತೆ ಇಲ್ಲಿ ಅವ್ರದ್ದು ಇದ್ರ ಡೀಟೇಲ್ಸ್ ಎಲ್ಲ ಬರೋದು, ಇನ್ಹೆರಿಟೆಡ್ ಲ್ಯಾಂಡ್ ಆ ತರ ಎಲ್ಲ ಆಪ್ಷನ್ ಬರೋದು. ಮತ್ತೆ ಇಲ್ಲಿ ಆಧಾರ್ ಸೆಲೆಕ್ಷನ್ ಇತ್ತು, ಕೆಳಗಡೆ ಕ್ರಾಪ್ ಸೆಲೆಕ್ಷನ್ ಇತ್ತು. ಇಲ್ಲಿ ಬರೀ ಇಲ್ಲಿ ಎರಡೇ ಸೆಲೆಕ್ಷನ್ಸ್, ಈಗ 2 ಇದೆ ಅಷ್ಟೇ. ವಿಲೇಜ್ ಅಕೌಂಟೆಂಟ್ ಲಾಗಿನ್ ಆಗಿದ ತಕ್ಷಣ ಅವ್ರ ತಾಲೂಕು ಎಲ್ಲ ಫ್ರೀಸ್ ಆಗುತ್ತೆ. ಯಾವ್ದೊಂದು ಸರ್ವೆ ನಂಬರ್ ಎಂಟ್ರಿ ಮಾಡ್ತಾ ಇದೀನಿ. ನೋಡಿ, ನಾನು ಫ್ರೂಟ್ ಸೆಲೆಕ್ಟ್ ಮಾಡಿದೆ.
ಅಲ್ಲಿ ಓನರ್ ನೇಮ್ ಸೆಲೆಕ್ಟ್ ಮಾಡಿದ ತಕ್ಷಣ ಆ ಓನರ್ಗೆ ಫ್ರೂಟ್ಸ್ ಇಂದ ಏನು ಇಲ್ಲ ಅಂದ್ರೆ FID ಇಲ್ಲ, ಅಲ್ಲಿ ಸಿಗ್ತಾ ಇಲ್ಲ FID. Fruits details are not found for the entered RTC owner. Intimate the benefit to register with fruits department. ಬೆನಿಫಿಷರಿ ಇಲ್ಲ, ಈ ಬೆನಿಫಿಷರಿಗೂ ಫ್ರೂಟ್ಸ್ ID ರಿಜಿಸ್ಟರ್ ಆಗಿಲ್ಲ. ನೋಡಿ, ಈ ಓನರ್ಗೆ ಆ ಓನರ್ ಸೆಲೆಕ್ಟ್ ಮಾಡಿರೋ ಓನರ್ಗೆ ಫ್ರೂಟ್ಸ್ ರಿಜಿಸ್ಟ್ರೇಷನ್ ID ಇದೆ, ಅದಕ್ಕೆ ಸಕ್ಸಸ್ ಅಂತ ತೋರಿಸುತ್ತೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಫ್ರೂಟ್ ರಿಜಿಸ್ಟ್ರೇಷನ್ ID ಆಟೋಮೆಟಿಕ್ ಆಗಿ ಅವ್ರು ಏನು ಫೀಡ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಫ್ರೂಟ್ಸ್ ಫಾರ್ಮರ್ ನೇಮ್ ಆಸ್ ಪರ್ ಫ್ರೂಟ್ಸ್ ಅಂತ ಇದೆಯಲ್ಲ, ಫ್ರೂಟ್ಸ್ ಅಲ್ಲಿ ಏನ್ ಬರ್ತಾ ಇದೆಯಲ್ಲ ಫಾರ್ಮರ್ ನೇಮ್, ಅದನ್ನ ನಾವು ಆಲ್ರೆಡಿ ತೋರಿಸ್ಬಿಟ್ಟು ಫ್ರೀಸ್ ಮಾಡ್ತಾ ಇದೀವಿ. ಆಮೇಲೆ ವಿಲೇಜ್ ಅಕೌಂಟೆಂಟ್ ಗೆ ಇಲ್ಲಿ ಸೆಲೆಕ್ಷನ್ ಕೊಟ್ಟಿದ್ದೀವಿ, ಅಂದ್ರೆ ವಿಲೇಜ್ ಅಕೌಂಟೆಂಟ್ ಸರ್ಟಿಫೈ ಮಾಡ್ಬೇಕು ಈ ಫ್ರೂಟ್ಸ್ ಓನರ್ ಇದಾರಲ್ಲ, ಈ ಫ್ರೂಟ್ಸ್ ನೇಮ್ ಮತ್ತೆ RTC ಓನರ್ ಎರಡು ಒಂದೇನಾ ಅಂತ ಅನ್ಬಿಟ್ಟು ಅವ್ರು ಸರ್ಟಿಫೈ ಮಾಡ್ಬೇಕು. ಒಂದ್ ವೇಳೆ ಬೇರೆ ಇತ್ತು ಅಂದ್ರೆ ಈ ರೇಡಿಯೋ ಬಟನ್ ನ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಮೆನ್ಷನ್ ಮಾಡಿದೀವಿ, I certify that fruits beneficiary is the RTC owner. ಇಲ್ಲಿ I certify that fruits beneficiary is not the RTC owner ಅಂತ. ಒಂದ್ ವೇಳೆ ಫ್ರೂಟ್ಸ್ ಬೆನಿಫಿಷರಿ I certify that fruits beneficiary is the RTC owner ಅಂದ್ರೆ ಇದನ್ನ ಕ್ಲಿಕ್ ಮಾಡ್ತಾರೆ. ಇದನ್ನ ಕ್ಲಿಕ್ ಮಾಡಿದ್ರೆ ತಹಶೀಲ್ದಾರಿಗೆ ಹೋಗುತ್ತೆ ವೆರಿಫಿಕೇಶನ್ಗೆ. ಯಾಕಂದ್ರೆ ಅವ್ರು I certify that fruits beneficiary is not the RTC owner ಅಂತ ಹೇಳಿದಾಗ ಇದು ತಹಶೀಲ್ದಾರಿಗೆ ಹೋಗುತ್ತೆ. ಇದು ಸರ್ ಇವಾಗ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಇದ್ರದ್ದು ಕಾನ್ಸೆಪ್ಟ್ ತೆಗೆದ್ರಿ ಫುಲ್ ಫಸ್ಟ್ ಕಂಪ್ಲೀಟ್ ಮಾಡ್ಬಿಡ್ತೀನಿ ಆಮೇಲೆ ಡೌಟ್ ಕೇಳಿ. ಈಗ ಇದನ್ನ ನಾನು ಸೆಲೆಕ್ಟ್ ಮಾಡಿದೀನಿ, ಅದರಲ್ಲಿ I certify that fruits beneficiary is the RTC owner ಅಂತಿದೆ. ಈ ಓನರ್ ಎಕ್ಸ್ಟೆಂಟ್ ನಮ್ಮ ಭೂಮಿಯಿಂದ ಬರ್ತಾ ಇರೋದು ಇದು. ಈ ಪರಿಹಾರ ಕ್ಲೈಮ್ ಎಕ್ಸ್ಟೆಂಟ್ ನಿಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ. ಈ ಓನರ್ಗೆ ಏನಾರ ಬೇರೆ ಎಂಟ್ರಿ ಇತ್ತು ಅಂದ್ರೆ ಅದ್ರಲ್ಲಿ ಕ್ರಾಪ್ ಲಾಸ್ ಏನಾದ್ರು ತೋರಿಸಿದ್ರೆ ಅಲ್ಲಿ ಬರುತ್ತೆ ಇದು ಕ್ಲೈಮ್ಡ್. ಇಲ್ಲ ಅಂತಂದ್ರೆ ಝೀರೋ. ಈ ಓನರ್ಗೆ ಯಾವ್ದು ಎಂಟ್ರಿ ಆಗಿಲ್ಲ, ಅದಕ್ಕೆ ಏನು ಇಲ್ಲ, ಬ್ಲಾಂಕ್. ಇಲ್ಲಿ ಜೆಂಡರ್ ಮಾತ್ರ ಸೆಲೆಕ್ಷನ್ ಕೊಟ್ಟಿದೀವಿ ವಿಲೇಜ್ ಅಕೌಂಟೆಂಟ್ಗೆ. ಜೆಂಡರ್ ಸೆಲೆಕ್ಷನ್ ಮತ್ತೆ ಸ್ಮಾಲ್ ಫಾರ್ಮರ್, ಬಿಗ್ ಫಾರ್ಮರ್ ಅಥವಾ ಮಾರ್ಜಿನಲ್ ಫಾರ್ಮರ್, ಈ 3 ಆಪ್ಷನ್ ಅವ್ರಿಗೆ ಸೆಲೆಕ್ಟ್ ಮಾಡಕ್ ಕೊಟ್ಟಿದೀವಿ. ಇದು ತುಂಬಾ ಇಂಪಾರ್ಟೆಂಟ್, ಅವ್ರಿಗೆ ಹೈಲೈಟ್ ಮಾಡಿ ಹೇಳ್ಬೇಕು. ಇವ್ರು ಏನ್ ತೋರಿಸ್ತಾರೋ ಇಲ್ಲಿ ಇದೇ ಮೆಮೊರಂಡಮ್ 5B ಮತ್ತೆ 5C 5-2 ಬೈಫರ್ಕೇಶನ್ ಆಗೋದು. ಅವ್ರು ಸ್ಮಾಲ್ ಫಾರ್ಮರ್ ಮತ್ತೆ ಮಾರ್ಜಿನಲ್ ಫಾರ್ಮರ್ ಅಂತ ಕೊಟ್ರೆ <2 hectare ಕ್ಯಾಟಗರಿಗೆ ಬರುತ್ತೆ, ಬಿಗ್ ಫಾರ್ಮರ್ ಕೊಟ್ರೆ <2 hectare ಕ್ಯಾಟಗರಿಗೆ ಬರುತ್ತೆ. ಅನೆಕ್ಸ್ಚರ್ಸ್ ಬೈಫರ್ಕೇಶನ್ ಇದ್ರಲ್ಲೇ ಆಗೋದು. ಮೊಬೈಲ್ ನಂಬರ್ ಕೂಡ ಅವ್ರು ಎಂಟ್ರಿ ಮಾಡೋದು ಬೇಡ. ಇದು ಫ್ರೂಟ್ಸ್ ಅಲ್ಲಿ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಬರುತ್ತಲ್ಲ, ಅದೇ ನಂಬರ್ ಕೊಟ್ಟಿದೀವಿ. ಬೇಕಾದ್ರೆ ಎಡಿಟ್ ಆಪ್ಷನ್ ಕೂಡ ಕೊಟ್ಟಿದೀವಿ, ಅವ್ರು ಬೇಕಾದ್ರೆ ಎಡಿಟ್ ಮಾಡ್ಕೋಬಹುದು. ಫ್ರೂಟ್ಸ್ ಅಲ್ಲಿ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಇದು. ಇಲ್ಲಿ ನೀವು ನೋಡಬಹುದು, ಕೆಲವೊಂದು ಈ ಓನರ್ಗೆ ಕ್ರಾಪ್ ಇಲ್ಲ ಫ್ರೂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಇಲ್ಲಿ ಹಾರ್ವೆಸ್ಟ್ ಅಂತ ಮಾಡಿದಾರೆ, ಹಾರ್ವೆಸ್ಟ್ ಓವರ್ ಅಂತ. ಕ್ರಾಪ್ ಸರ್ವೆ ಇಂದ ಡೇಟಾ ಬಂದಿಲ್ಲ. ಈ ತರ ಇದ್ದಾಗ ಅವ್ರಿಗೆ ಎಡಿಟ್ ಅಂತ ಒಂದು ಆಪ್ಷನ್ ಕೊಟ್ಟಿದೀವಿ. ಎಡಿಟ್ ಅಂತ ಕ್ಲಿಕ್ ಮಾಡಿದಾಗ ಅವ್ರ ಕ್ರಾಪ್ ನ ಮ್ಯಾನ್ಯುಯಲ್ ಆಗಿ ಆಡ್ ಮಾಡ್ಕೋಬಹುದು. ಈ ಲಿಸ್ಟ್ ಅಲ್ಲಿ ಈಗ ಆಲ್ರೆಡಿ ಆಡ್ ಮಾಡಿರೋ ಕ್ರಾಪ್ಸ್ ಮಾತ್ರ ಲಿಸ್ಟ್ ಅಪ್ ಆಗುತ್ತೆ ಅನ್ಕೊಂತೀನಿ. ಹೌದು, ನೀವೆಲ್ಲ ಇದು ಫೈನಲೈಸ್ ಮಾಡ್ತಿರಲ್ಲ, ಓಕೆ, ಫೈನಲೈಸ್ ಮಾಡಿದಾಗ ಆಡ್ ಮಾಡಿರೋ ಕ್ರಾಪ್ ಮಾತ್ರ ನಾ ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಪ್ರೀ ಮಾನ್ಸೂನ್ ಅಲ್ಲಿ, ಅದೇ ತರನೇ ಆಗುತ್ತೆ. ಆಡ್ ಕ್ರಾಪ್ಸ್ ಅಂತ ಕೊಟ್ಟಾದ್ಮೇಲೆ ಕ್ರಾಪ್ ಡೀಟೇಲ್ಸ್ ಆಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಈ ತರ ರೇಡಿಯೋ ಬಟನ್ ಬರುತ್ತೆ, ಇದು ಆಡ್ ಆಗಿರೋ ಕ್ರಾಪ್ಸ್ ಇದು. ಇದಾದ್ಮೇಲೆ ಸೇವ್ ಬಟನ್ ಅಂತ ಕೊಟ್ರೆ ಸೇವ್ ಆಗುತ್ತೆ. ಇಲ್ಲಿ ವೀರಣ್ಣ ನೀವು ಕೇಳಿದ್ರಲ್ಲ ಮ್ಯಾಚ್ ಸ್ಕೋರ್ ಇಲ್ಲಿ ಬರುತ್ತೆ. ಇದು ಯಾವ್ದ್ರದ್ದು ಮ್ಯಾಚ್ ಸ್ಕೋರ್ ಅಂತಂದ್ರೆ, ಇಲ್ಲಿ ಓನರ್ ನೇಮ್ ಇತ್ತಲ್ಲ, ಈ ಓನರ್ ನೇಮ್ ಮತ್ತೆ ಮಹಾದೇವ್ ಕೋಳಿ ಅಂತ ಇದೆಯಲ್ಲ, ಈ ಫ್ರೂಟ್ಸ್ ಅಲ್ಲಿ ಇದ್ದಿದ್ ನೇಮ್ ಇದು, ಆಧಾರ್ ನೇಮ್ ಇದು, ಅದ್ರದ್ದು ಮ್ಯಾಚ್ ಸ್ಕೋರ್ ಎಸ್ ಅಂತ ಕೊಡ್ತೀವಿ. ಇಫ್ ಲೆಸ್ ದನ್ 80% ಇರೋದಕ್ಕೆ ತಹಶೀಲ್ದಾರಿಗೆ ಹೋಗುತ್ತೆ. ಈಗ ಇದು ಕ್ರಾಪ್ ಇಲ್ದಾರೆ ಇರೋ ಡೇಟಾ, ಇದು ಕ್ರಾಪ್ ಇರೋ ಡೇಟಾ ಬೇಕಾದ್ರೆ ತಗೊಳ್ಳೋಣ, ಒಂದು ತೋರಿಸ್ತೀನಿ. ಕ್ರಾಪ್ ಇರೋ ಡೇಟಾ ಒಂದು ಸರ್ ಈಗ ಪರ್ಸೆಂಟೇಜ್ ಮ್ಯಾಚ್ ಸ್ಕೋರ್ ಸರ್ 85 80%, 80 ಸರ್, ಬಿಲೋ 80. ಎಸ್. ಇಲ್ಲೂ ಕೂಡ ಕ್ರಾಪ್ ಇಲ್ಲ. ಇದಕ್ಕೆ ಕ್ರಾಪ್ ಇಲ್ಲ ಅಂದ್ರೆ ವಿಲೇಜ್ ಅಕೌಂಟೆಂಟ್ಗೆ ಮ್ಯಾನ್ಯುಯಲ್ ಆಗಿ ಆಡ್ ಮಾಡಕ್ ಕೊಟ್ಟಿದೀವಿ. ಕ್ರಾಪ್ ಇಲ್ಲ ಅಂದ್ರೆ, ಒಂದ್ ವೇಳೆ ಕ್ರಾಪ್ ಇತ್ತು ಅಂದ್ರೆ ಅವ್ರ ಕ್ರಾಪ್ ನ ಎಡಿಟ್ ಮಾಡಕ್ ಆಗಲ್ಲ. ಒಂದ್ ವೇಳೆ ಕ್ರಾಪ್ ಇತ್ತು, ಈಗ ನೋಡಿ ಇದು ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ನೋಡಿ, ಇದ್ರಲ್ಲಿ ಕ್ರಾಪ್ ಬಂದಿದೆ, ಕ್ರಾಪ್ ಸರ್ವೆ ಇಂದ ಬಂದಿದೆ ಡೇಟಾ. ಇದ್ರಲ್ಲಿ ವಿಲೇಜ್ ಅಕೌಂಟೆಂಟ್ ಇದೆಲ್ಲ ಮಾಡ್ತಾರೆ. I certify that fruits beneficiary is RTC owner ಅಂತ ಮಾಡ್ತಾರೆ.
ಆಮೇಲೆ ಜೆಂಡರ್ ಎಲ್ಲ ಸೆಲೆಕ್ಟ್ ಮಾಡ್ತಾರೆ, ಬಿಗ್ ಫಾರ್ಮರ್ ಸ್ಮಾಲ್ ಫಾರ್ಮರ್ ಅಂತ ಒಂದು ನೋಡ್ತಾರೆ. ಇದಾದ್ಮೇಲೆ ಇಲ್ಲಿಗೆ ಬರ್ತಾರೆ. ಒಂದ್ ವೇಳೆ ವಿಲೇಜ್ ಅಕೌಂಟ್ ಇಲ್ಲಿ ಒಂದ್ ವೇಳೆ ಜಾಯಿಂಟ್ ಓನರ್ಸ್ ಇತ್ತು ಅಂದ್ರೆ ಅವ್ರದ್ದು ಈಕ್ವಲ್ ಶೇರ್ ಎಕ್ಸ್ಟೆಂಟ್ ಫ್ರೂಟ್ಸ್ ಇಂದಾನೆ ನಾವು ತೋರಿಸ್ತೀವಿ ಬೈ ಡಿಫಾಲ್ಟ್. ಈ ಜಲೀಂದ್ರ ಶ್ರೀಪತಿ ಕದಂ ಅಂತ ಇದಾರಲ್ಲ, ಒಂದ್ ವೇಳೆ ಇವ್ರು ಜಾಯಿಂಟ್ ಓನರ್ ಇತ್ತಂದ್ರೆ ಫ್ರೂಟ್ಸ್ ಅಲ್ಲಿ ಅವ್ರದ್ದು ಈಕ್ವಲ್ ಶೇರ್ ಎಕ್ಸ್ಟೆಂಟ್ ಇರುತ್ತೆ. ಅವ್ರು ಅದನ್ನ ಬೇಕಾದ್ರೆ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಕ್ರಾಪ್ ಆಡ್ ಮಾಡ್ಕೋಬಹುದು. ಕ್ರಾಪ್ಸ್ ಆನ್ ಎಕ್ಸ್ಟೆಂಟ್ ಶುಡ್ ನಾಟ್. ಇಲ್ಲಿ ಯಾಕೆ ಬಿಡ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಆಲ್ರೆಡಿ ಓನರ್ ಎಕ್ಸ್ಟೆಂಟ್ ಇರುತ್ತೆ 1 ಎಕರೆ 19 ಗುಂಟೆ. ನಾನು ಇಲ್ಲಿ 1 ಗುಂಟೆ ಆಲ್ರೆಡಿ ಆಡ್ ಮಾಡ್ಬಿಟ್ಟಿದ್ದೀನಿ, ಅದಕ್ಕೆ ಬಿಡ್ತಾ ಇಲ್ಲ. ಬೇಕಾದ್ರೆ ಅವ್ರು ಇದನ್ನ ಸೆಲೆಕ್ಟ್ ಮಾಡಿದಾಗ ಆಸ್ ಇಟ್ ಈಸ್ ಅವ್ರ ಫುಲ್ ಎಕ್ಸ್ಟೆಂಟ್ ಕ್ರಾಪ್ ಲಾಸ್ ಇದೆ ಅಂತಂದ್ರೆ ವಿಲೇಜ್ ಅಕೌಂಟ್ ಸೆಲೆಕ್ಟ್ ಮಾಡಿದ್ರೆ ಸೇವ್ ಮಾಡ್ಬೋದು ಡೈರೆಕ್ಟ್ ಆಗಿ. ಒಂದ್ ವೇಳೆ ಅದಿಲ್ಲ ಅಂತಂದ್ರೆ ಎಡಿಟ್ ಅಂತ ಕ್ಲಿಕ್ ಮಾಡ್ಬೇಕು. ಕೆಲವು ಟೈಮಲ್ಲಿ ಏನಾಗಿರುತ್ತೆ, ಫುಲ್ ಕ್ರಾಪ್ ಲಾಸ್ ಆಗಿರಲ್ಲ, ಪಾರ್ಷಲ್ ಮಾತ್ರ ಲಾಸ್ ಆಗಿರುತ್ತೆ. ಫ್ಲಡ್ ಇಂದ ಡ್ರಾಟ್ ಅಲ್ಲಿ ಅಷ್ಟೇ ಫುಲ್ ಕ್ರಾಪ್ ಲಾಸ್ ಆಗುತ್ತೆ, ಫ್ಲಡ್ ಅಲ್ಲಿ ಪಾರ್ಟ್ ಆಫ್ ದ ಲ್ಯಾಂಡ್ ಮಾತ್ರ ಲಾಸ್ ಆಗುತ್ತೆ. ಎಡಿಟ್ ಅಂತ ಕೊಟ್ರೆ ನಾವು ಒಂದ್ ವೇಳೆ ಕ್ರಾಪ್ ಸರ್ವೆ ಇಂದ ಡೇಟಾ ಬಂದಾಗ ಆ ಕ್ರಾಪ್ ನೇಮ್ ನ ನಾವು ಎಡಿಟ್ ಮಾಡಕ್ ಬಿಡಲ್ಲ, ಓನ್ಲಿ ಏರಿಯಾ ಮಾತ್ರ ಎಡಿಟ್ ಮಾಡಕ್ ಬಿಡ್ತೀವಿ. ಎಡಿಟ್ ಮಾಡಕ್ ಬಿಟ್ಬಿಟ್ರೆ ಕ್ರಾಪ್ ನೇಮ್ ಮತ್ತೆ ಓವರ್ ರೈಟ್ ಮಾಡ್ದಂಗ ಆಗುತ್ತೆ. ಕ್ರಾಪ್ ಸರ್ವೆದಲ್ಲಿ ಬಂದಿರೋ ಡೇಟಾನ ಓವರ್ ರೈಟ್ ಮಾಡ್ದಂಗ ಆಗುತ್ತೆ, ವೈಲೇಟ್ ಮಾಡ್ದಂಗ ಆಗುತ್ತೆ. ಅದಕ್ಕೆ ನಾವು ಎಡಿಟ್ ಅಂತ ಕೊಟ್ಟಾಗ ಒಂದ್ ವೇಳೆ ಕ್ರಾಪ್ ಇನ್ಫಾರ್ಮೇಶನ್ ರಿಟ್ರೀವ್ ಆಗಿತ್ತು ಅಂದ್ರೆ ಬರೀ ಕ್ರಾಪ್ ಎಕ್ಸ್ಟೆಂಡ್ ಮಾತ್ರ ಬಿಡ್ತೀವಿ. ಕ್ರಾಪ್ಸ್ ಆಡ್ ಮಾಡಿದೀನಿ, ಮತ್ತೆ ಮ್ಯಾಚ್ ಸ್ಕೋರ್ ಹೇಳ್ತಾ ಇದೆ. ಈ ತರ ಇಲ್ಲಿ ಒಂದು ಕ್ಲಾರಿಟಿ ಕೊಟ್ಬಿಡಿ ವಿಲೇಜ್ ಅಕೌಂಟೆಂಟ್ಸ್ ಗೆ ಟ್ರೈನಿಂಗ್ ಕೊಡ್ಬೇಕಾದ್ರೆ. ಇಲ್ಲಿ ಪಾರ್ಷಿಯಲ್ ಎಂಟ್ರಿ ಅವೆಲ್ಲ ಏನು ಇಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ಎಲ್ಲಾನು ಅವ್ರು ಮಿನಿಮಲ್ ಸೆಲೆಕ್ಷನ್ಸ್ ಇದಾವೆ. ಈ ಬಿಗ್ ಫಾರ್ಮರ್ ಅವೆಲ್ಲ ಬರುತ್ತಲ್ಲ, ಅವ್ರು ಬೇಕಾದ್ರೆ ಸೆಲೆಕ್ಟ್ ಮಾಡೋದು ಜೆಂಡರ್ ಬಿಗ್ ಫಾರ್ಮರ್ ಅಷ್ಟೇ ಸೆಲೆಕ್ಟ್ ಮಾಡ್ತಾರೆ. ಒಂದ್ ವೇಳೆ ಕ್ರಾಪ್ ರಿಟ್ರೀವ್ ಆಗಿತ್ತಂದ್ರೆ ಅದನ್ನ ಎಕ್ಸ್ಟೆಂಡ್ ಮಾತ್ರ ಕರೆಕ್ಷನ್ ಮಾಡ್ತಾರೆ. ಒಂದ್ ವೇಳೆ ಕ್ರಾಪ್ ಇಲ್ಲ ಅಂತಂದ್ರೆ ಕ್ರಾಪ್ ನೇಮ್ ನ ಆಡ್ ಮಾಡ್ತಾರೆ ಅಷ್ಟೇ. ಕ್ರಾಪ್ ಇನ್ಫಾರ್ಮೇಶನ್ ಮಾತ್ರ ಆಡ್ ಮಾಡಕ್ ಕೊಟ್ಟಿದೀವಿ. ಡೇಟಾ ಎಂಟ್ರಿ ಬೇಗ ಆಗುತ್ತೆ ಮತ್ತೆ ಈಸಿ ಆಗುತ್ತೆ, ಪಾರ್ಷಿಯಲ್ ಆಗಿ ಯಾವ್ದು ಕಳ್ಸಂಗಿಲ್ಲ. ಓಕೆ ಸರ್, ಓಕೆ. ಇಲ್ಲಿ ಕ್ಲೇಮ್ ಮಾಡಿದಂತ ಅಂತಂದ್ರೆ ತೋರಿಸ್ತಿರಲ್ಲ ಸರ್, ಇದೇನ್ ಸರ್ ಇದು ಕ್ಲೇಮ್ ಮಾಡಿದ ಎಕ್ಸ್ಟೆಂಟ್ ಅಂತ ತೋರಿಸ್ತಿರಲ್ಲ, ಅದೇನ್ ಸರ್ ಅದು ಕೆಳಗಡೆ ಸರ್? ಇದು ಏನ್ ಗೊತ್ತಾ, ಇಲ್ಲೇ ನೋಡಿ ವೀರಣ್ಣ, ಪರಿಹಾರ ಕ್ಲೈಮ್ಡ್ ಎಕ್ಸ್ಟೆಂಟ್ ಅಂತ ಇದೆಯಲ್ಲ, ಈ ಓನರ್ಗೆ ಆಲ್ರೆಡಿ ಇನ್ನೊಂದು ಎಂಟ್ರಿ ಇದೆ. ಅಂದ್ರೆ ಈ ಓನರ್ ನಾನು ಸೆಲೆಕ್ಟ್ ಮಾಡ್ಬಿಟ್ಟು 1 ಗುಂಟೆ ಹಾಕ್ಬಿಟ್ಟು ಯಾವ್ದೋ ಒಂದು ಎಂಟ್ರಿನಲ್ಲಿ ಸೇವ್ ಮಾಡಿದೀನಿ. ಓಕೆ ಓಕೆ ಸರ್. ಅದು ಬಿಟ್ಟು ಇನ್ನೊಂದ್ಸಲ ನಾನು ಇದೇ ಓನರ್ ನ ಸೆಲೆಕ್ಟ್ ಮಾಡಿದೀನಿ ನಾನು ಮತ್ತೊಂದ್ಸಲ ಈಗ. ಆಯ್ತಾ, ಅವಾಗ ಉಳಿದಿರೋ ಎಕ್ಸ್ಟೆಂಟ್ 18 ಗುಂಟೆ ಅಷ್ಟೇ. ಪರಿಹಾರ ಆಲ್ರೆಡಿ ಕ್ಲೈಮ್ ಆಗಿರೋದು 1 ಗುಂಟೆ ಇದೆ. 1 ಗುಂಟೆ ಪ್ಲಸ್ ಈಗ 18 ಅಡಿಷನ್ ಆಗ್ಬೇಕಲ್ಲ ಸರ್ ಇದಕ್ಕೆ ಕ್ಲೇಮ್, ಮತ್ತೆ ಇದಕ್ಕೂ ಅಡಿಷನ್ ಮಾಡ್ಬೇಕಲ್ಲ ನೀವು? ಈಗ ಬರಲ್ಲ ಅದು, ನೆಕ್ಸ್ಟ್ ಈಗ ಮತ್ತೆ ತಗೊಳ್ತಾರಲ್ಲ. ಈಗ ನೆಕ್ಸ್ಟ್ ನೀವು ಎಂಟ್ರಿ ಮಾಡ್ಬೇಕಾದ್ರೆ ಇದೇ ಓನರ್ ನಾನು ತಗೊಂಡ್ರೆ ಇವಾಗ ಅಂಕಲಿ 1/1+2 ಜಲೀಂದ್ರ ಶ್ರೀಪತಿ ಕದಂ ಅಲ್ವಾ? ಈಗ ನಾನು ತಗೊಂತೀನಿ ನೋಡಿ ಬೇಕಾದ್ರೆ. ಈಗ ಫುಲ್ ಕಂಪ್ಲೀಟ್ ಮಾಡ್ಬಿಟ್ಟಿದೀನಲ್ವಾ, ನೋಡಿಬೇಕು. ನೋ ಓನರ್ ಎಕ್ಸ್ಟೆಂಟ್ ಅವೈಲೇಬಲ್ ಟು ಕಂಟಿನ್ಯೂ ಅಂತ ತೋರಿಸ್ಬಿಡ್ತೀವಿ. ಅಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿತ್ತಲ್ಲ ಅದಕ್ಕೆ. ಮತ್ತೆ ಯಾರಿಗಾರ ಏನಾದ್ರು ಡೌಟ್ಸ್ ಇದೆಯಾ ಸರ್? 1 ಸರ್ವೆ ನಂಬರ್ ಅಲ್ಲಿ 2 ಬೆಳೆ ಬರ್ದಿದ್ರೆ 2 ಎಂಟ್ರಿ ಮಾಡಬಹುದು ಸರ್, ಎಕ್ಸ್ಟೆಂಡ್ ಡಿವೈಡ್ ಮಾಡಿ? ಅದು ಈಗ ಬೆಳೆ ಎಲ್ಲ ಕ್ರಾಪ್ ಸರ್ವೆ ಇಂದ ಏನ್ ಬೆಳೆ ಬರುತ್ತೆ ಅದಕ್ಕೆ ಮಾತ್ರ ಅವ್ರು ಎಂಟ್ರಿ ಮಾಡಕ್ಕಿದೆ ಅಷ್ಟೇ. ಎಕ್ಸ್ಟ್ರಾ ಕ್ರಾಪ್ ಆಡ್ ಮಾಡಕ್ ಬಿಡಲ್ಲ. ಒಂದ್ ವೇಳೆ ಕ್ರಾಪ್ ಇನ್ಫಾರ್ಮೇಶನ್ ಬಂದಿಲ್ಲ ಅಂದ್ರೆ ಕ್ರಾಪ್ ಸರ್ವೆ ಇಂದ ಅವಾಗ ಅವಕಾಶ ಇದೆ ಅವ್ರಿಗೆ. ಅಲ್ಲಿ ಒಂದೇ ಸರ್ವೆ ನಂಬರ್ 2 ಕ್ರಾಪ್ ಆಡ್ ಆಗಿರೋದು ಸರ್, ಅಲ್ಲಿ ಇಲ್ಲಿ ಎಕ್ಸ್ಟೆಂಡ್ ಡಿವೈಡ್ ಮಾಡಿ 2 ಸಲ ಎಂಟ್ರಿ ಮಾಡಬಹುದು ಸರ್, ಅದೇ ಬೆನಿಫಿಷಿಯರಿ ಮಾಡಬಹುದು. ಸರ್ ಈಗ ಕ್ರಾಪ್ ಸರ್ವೆ ಅಂದ್ರೆ ಕ್ರಾಪ್ ಬಂದ್ರೆ ಜಸ್ಟ್ ಅಲ್ಲಿ ಟಿಕ್ ಚೆಕ್ ಬಾಕ್ಸ್ ಟಿಕ್ ಮಾಡಿ ಉಳಿಸಿಕೊಟ್ರೆ ಆಯ್ತು, ಏನು ಚೇಂಜಸ್ ಇಲ್ಲ. ಹೌದೌದು. ಒಂದ್ ವೇಳೆ ಪೂರ್ತಿ ಲಾಸ್ ಆಗಿತ್ತು ಅಂದ್ರೆ ಎಕ್ಸ್ಟೆಂಟ್, ಅಲ್ಲಿ ನಾವು ಕ್ರಾಪ್ ಲಾಸ್ ಎಕ್ಸ್ಟೆಂಟ್ ತೋರಿಸ್ತಾ ಇದೀವಲ್ಲ, ಫ್ರೂಟ್ಸ್ ಇಂದ ಎಕ್ಸ್ಟೆಂಟ್ ಇರುತ್ತಲ್ಲ ಈಕ್ವಲ್ ಶೇರ್ ಎಕ್ಸ್ಟೆಂಟ್, ಅದನ್ನ ತೋರಿಸ್ತೀವಿ. ಒಂದ್ ವೇಳೆ ಕಂಪ್ಲೀಟ್ ಲಾಸ್ ಆಗಿತ್ತು ಅಂದ್ರೆ ಜಸ್ಟ್ ಟಿಕ್ ಮಾಡ್ಬಿಟ್ರೆ ಸಾಕು, ಸೇವ್ ಮಾಡಬಹುದು. ಓಕೆ, ಏನೋ ಚೇಂಜಸ್ ಇದ್ರೆ ಎಡಿಟ್ ಮಾಡಬಹುದು ಅಷ್ಟೇ. ಎಡಿಟ್ ಮಾಡಿದಾಗ ಕ್ರಾಪ್ ನೇಮ್ ಮಾತ್ರ ಎಡಿಟ್ ಮಾಡಕ್ಕಾಗಲ್ಲ, ಓನ್ಲಿ ಎಕ್ಸ್ಟೆಂಟ್ ಎಡಿಟ್ ಆಗುತ್ತೆ. ಓನ್ಲಿ ಎಕ್ಸ್ಟೆಂಟ್. ಈಗ ಫುಡ್ಸ್ ಅಲ್ಲಿ ಆಡ್ ಆಗಿಲ್ಲ ಅಂದ್ರೆ ನಾವು ಆಡ್ ಮಾಡ್ತೀವಲ್ಲ ಅವ್ರನ್ನ. ಫ್ರೂಟ್ಸ್ ಅಲ್ಲಿ ಆಡ್ ಆಗಿಲ್ಲ ಅಂದ್ರೆ ಮ್ಯಾನ್ಯುಯಲ್ ಆಗಿ ಮಾಡ್ಬೇಕು. ಅದು ಎಷ್ಟು ಟೈಮ್ ಕೊಡುತ್ತೆ ಫುಡ್ಸ್ ಇಂದ ಇಲ್ಲಿ ಅಪ್ಡೇಟ್ ಆಗಕ್ಕೆ ಮಾಡಿಸಿದ್ಮೇಲೆ? ಫುಡ್ಸ್ ಅಲ್ಲಿ ಆಡ್ ಮಾಡಿಸಿದ್ಮೇಲೆ
ಹಂಗ ಇಲ್ಲ, ಫ್ರೂಟ್ಸ್ ಅಲ್ಲಿ ಒಂದ್ ವೇಳೆ ಡೇಟಾ ಸಿಗ್ಲಿಲ್ಲ ಅಂದ್ರೆ ಇಲ್ಲೇ ಮಾಡ್ಬೋದು ವಿಲೇಜ್ ಅಕೌಂಟೆಂಟ್. ಓಕೆ ಓಕೆ ಓಕೆ. ಫ್ರೂಟ್ಸ್ ಏನು ಮ್ಯಾಂಡೇಟರಿ ಏನಿಲ್ಲ ಅಲ್ಲ ಹಾ, ಪ್ರತಿಯೊಬ್ಬರಿಗೂ ಫ್ರೂಟ್ಸ್ ಅಲ್ಲಿ ಐಡಿ ಕ್ರಿಯೇಟ್ ಆಗಿರ್ಲೇಬೇಕು ಅಂತ ಏನಿಲ್ಲ. ಕಂಪಲ್ಸರಿ ಇದೆ. ಈಗ ನೋಡಿದ್ರಲ್ಲ ಅವಾಗ್ಲೇ ಸ್ಟಾರ್ಟಿಂಗ್ ತುಂಬಾ ಸಲ ಟ್ರೈ ಮಾಡ್ತಾ ಇದ್ದೆ, ಕೆಲವೊಂದು ಫ್ರೂಟ್ಸ್ ಐಡಿನೇ ಸಿಗ್ಲಿಲ್ಲ ನಂಗೆ. ಆ ಫ್ರೂಟ್ಸ್ ಆ ಐಡಿ ತರ ಆದ್ರೆ ಕೆಲವು ಅವರು ಆಗಲ್ಲ. ಅಲ್ಲ ಸರ್, ಈಗ ಅವ್ರು ಏನ್ ಮಾಡಿದೆ ಅಂದ್ರೆ ಕೆಲವಕ್ಕೆ ಸಿಟಿ ಲೆವೆಲ್ ಅಲ್ಲಿ ಬಿಲೋ 5 ಗುಂಟಾಸ್ ಏನೇನಿದೆ ಅದೆಲ್ಲ ಕನ್ವರ್ಟೆಡ್ ಲ್ಯಾಂಡ್ ಅಂತ ಮಾಡ್ಬಿಟ್ಟಿದ್ದಾರೆ. ಅದೇ ಅದಕ್ಕೆಲ್ಲ ಫ್ರೂಟ್ಸ್ ಐಡಿ ಅವ್ರಿಗೆ ಇರಲ್ಲಲ್ವಾ? ಇರಲ್ಲ ಅವಕ್ಕೆ. ಅವ್ರು ಬರ್ತಾರೆ ನಮ್ಗೆ ಕೊಡಿ ಅಂತ. ಎಂಟ್ರಿನೇ ಇಲ್ಲ ಈಗ. ಮತ್ತೆ ಅವ್ರಿಗೆ ಅಲ್ಲಲ್ಲ ಆ ತರ ಏನ್ ಮಾಡೋದು ಸರ್ ಸೊಲ್ಯೂಷನ್? ಅಲ್ಲ ಅದಕ್ಕಿಲ್ಲ, ಫ್ರೂಟ್ಸ್ ಐಡಿ ಇಲ್ಲ ಅಂದ್ರೆ ಮಾಡಂಗಿಲ್ಲ ಅವ್ರಿಗೆ. ಅದೇ ನಮ್ದು ಹೆಚ್ಚು ಕಮ್ಮಿ ಒಂದು ಕಲ್ಲ ಅವ್ರು ಎಷ್ಟ್ ಜನನಾದ್ರೂ ಇರ್ಲಿ, ಅಂದ್ರೆ ಇನ್ಪುಟ್ ಸಬ್ಸಿಡಿ ಒಂದು ಯಾವ್ದೇ ಗೌರ್ಮೆಂಟ್ ಬೆನಿಫಿಟ್ ತಗೋಬೇಕು ಅಂದ್ರೆ ಅದು ಮೇ ಬಿ PM ಕಿಸಾನ್ ಆಗಿರ್ಬೋದು, ಅಥವಾ ಕ್ರಾಪ್ ಇನ್ಶೂರೆನ್ಸ್ ತಗೋಬಹುದು, ಅಥವಾ ಪರಿಹಾರ ತಗೋಬಹುದು. ಯಾವ್ದೇ ಗೌರ್ಮೆಂಟ್ ಬೆನಿಫಿಟ್ ತಗೋಬೇಕಂದ್ರೆ ಫ್ರೂಟ್ಸ್ ಐಡಿ ಮಸ್ಟ್ ಅಂಡ್ ಶುಡ್ ಅಂತೆ. ಈಗ ಅದು ಮತ್ತೆ ಚೇಂಜಸ್ ಮಾಡೋದಕ್ಕೆ ಮತ್ತೆ ಅವಕಾಶ ಇದೆಯಾ ಸರ್? ಅದು ಏನ್ ಚೇಂಜಸ್ ಮಾಡಕ್ ಹೇಳಿ? ಈಗ ಅಗ್ರಿಕಲ್ಚರ್ ತಗೊಂಡೋಗಿ ಕನ್ವರ್ಟೆಡ್ ಲ್ಯಾಂಡ್ ಅಂತ ಮಾಡಿದ್ದಾರೆ. ಅವರೆಲ್ಲ ಬಂದು ನಮಗೆ ಪರಿಹಾರ ಬಂದಿಲ್ಲ ಅಂತ ಹೇಳ್ತಾರೆ. ಚೇಂಜಸ್ ಮಾಡಕ್ಕೆ ನಮ್ಮಲ್ಲಿಲ್ಲ. ಅವರು ಅಲ್ಲ ಆ ತರ ಏನಾರು ಇತ್ತು ಅಂತಂದ್ರೆ ಅವರು ಫ್ರೂಟ್ಸ್ ಡಿಪಾರ್ಟ್ಮೆಂಟ್ ಗೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅಲ್ಲಿ. ಅಲ್ಲ ಅವರು ಆನ್ಸರ್ ಮಾಡಲ್ಲ ಸರ್, ನಾವು ಆನ್ಸರ್ ಮಾಡ್ಬೇಕಾಗುತ್ತೆ. ಇದು ಅಡ್ಮಿನಿಸ್ಟ್ರೇಷನ್ ಎಲ್ಲ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅಲ್ಲಿ ಕನ್ವರ್ಟೆಡ್ ಲ್ಯಾಂಡ್ ಅಂತ ಆಗಿತ್ತು ಅಂತಂದ್ರೆ ಅವ್ರು ಅದನ್ನ ಸರಿ ಮಾಡ್ಕೋಬೇಕು ಅಷ್ಟೇ. ಯಾರು ಅಡ್ಮಿನಿಸ್ಟ್ರೇಷನ್ ನಮಗೆ ಅದು ಮಾಡೋದಕ್ಕೆ ಏನಾದ್ರು ಒಂದು ಇದ್ರೆ ಹೇಳಿ ಸರ್. ಅದು ಸರ್ ಈಗ ಕ್ರಾಪ್ ಸರ್ವೆನಲ್ಲಿ ಮಾಡುವಾಗ ಅಲ್ಲೊಂದ್ ಬೆಳೆ ಕ್ಯಾಪ್ಚರ್ ಮಾಡಿರ್ತಾರೆ ಸರ್, ಮತ್ತೆ VA ಇಲ್ಲಿ ಲಾಸ್ಟ್ ಕೊಟ್ಟಾಗ ಇಲ್ಲೊಂದ್ ಬೆಳೆ ಎಂಟ್ರಿ ಮಾಡಿರ್ತಾರೆ ಸರ್. ಆತರ ಏನಾದ್ರು ಇದ್ದಾಗ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಸರ್ ಇಲ್ಲಿ ಎಂಟ್ರಿ ಮಾಡುವಾಗ? ಕ್ರಾಪ್ ಸರ್ವೇದಲ್ಲಿ ಏನ್ ಬರುತ್ತೆ ಅದೇ ಕ್ರಾಪ್ಸ್ ತೋರಿಸ್ತೀವಲ್ಲ, ಇಲ್ಲಿ ಮತ್ತೆ ಬೆಳೆ ಎಂಟ್ರಿ ಮಾಡಕ್ ಬಿಡಲ್ಲ ನಾವು. ನಾನು ಅದೇ ಇವಾಗ ತೋರಿಸಿದ್ ನಾನು ಇಷ್ಟೊತ್ತು. ಫಸ್ಟ್ ಸಿನಾರಿಯೋದಲ್ಲಿ ಕ್ರಾಪ್ ನೇಮ್ ನಂಗೆ ಸಿಗ್ಲಿಲ್ಲ ಫ್ರೂಟ್ಸ್ ಇಂದ, ಅವಾಗ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದೀವಿ VAOಗೆ. ಒಂದ್ ವೇಳೆ ಕ್ರಾಪ್ ಇನ್ಫಾರ್ಮೇಶನ್ ಸಿಕ್ತು ಅನ್ಕೊಳ್ಳಿ ಕ್ರಾಪ್ ಸರ್ವೆ ಇಂದ, ಅವ್ರಿಗೆ ಬೇರೆ ಅವಕಾಶನೇ ಇಲ್ಲ ಕ್ರಾಪ್ ಆಡ್ ಮಾಡಕ್ಕೆ. ಅದೇ ಕ್ರಾಪ್ ನೇ ಅವ್ರು ಸೇವ್ ಮಾಡ್ಬೇಕು. ಒನ್ಲಿ ಎಕ್ಸ್ಟೆಂಟ್ ಮಾತ್ರ ಕರೆಕ್ಷನ್ ಮಾಡ್ಬೋದು ಅಷ್ಟೇ. ಸುಜಿ, ಈಗ ಕ್ರಾಪ್ ಫ್ರೂಟ್ಸ್ ಇಂದ ಹಾಕಿರ್ಲಿಲ್ಲ, ಅವಾಗ ನಾವು ಚೇಂಜಸ್ ಮಾಡಕ್ಕೆ ಮ್ಯಾನುವಲಿ ಅದು ಕ್ರಾಪ್ ಸೆಲೆಕ್ಟ್ ಮಾಡ್ಕೊಂಡು ಚೇಂಜಸ್ ಮಾಡ್ತೇವೆ. ಮಾಡ್ಬೋದು. ಇನ್ ಕೇಸ್ ಏನಾದ್ರು ಕ್ಲೇಮ್ ಆಗಿತ್ತಂದ್ರೆ, ಅಂದ್ರೆ ಯಾವ್ದೋ ಒಂದು ರೆಕಾರ್ಡ್ ಎಂಟ್ರಿ ಆಗಿತ್ತು ಅಂತಂದ್ರೆ ಅಟ್ ದ ಸೇಮ್ ಟೈಮ್ ನಾವು ಎಕ್ಸ್ಟೆಂಡ್ ಟು ಚೇಂಜಸ್ ಮಾಡಬಹುದು. ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಒಂದೇ ಸರ್ವೆ ನಂಬರ್ ಸರ್ ಮಿಕ್ಸ್ ಕ್ರಾಪ್ ಇದ್ರೆ ಯಾವ ತರ ಬರುತ್ತೆ ಸರ್? ಹೊಸದಿಂದ ಕ್ರಾಪ್ ಇದ್ರೆ 2 ಕ್ರಾಪ್ ಡೀಟೇಲ್ಸ್ ತೋರಿಸ್ತಾರೆ. ಈ ಫ್ರೂಟ್ಸ್ ಇಂದ ಮಲ್ಟಿಪಲ್ ಕ್ರಾಪ್ಸ್ ಏನಾರ ಇತ್ತು ಅಂದ್ರೆ, ಮಿಕ್ಸ್ಡ್ ಕ್ರಾಪ್ಸ್ ಇತ್ತು ಅಂದ್ರೆ, ಆ ಫ್ರೂಟ್ಸ್ ಅಲ್ಲಿ ಯಾವ ತರ ಎಷ್ಟು ಕ್ರಾಪ್ಸ್ ಇದೆಯೋ ಅಷ್ಟು ಕ್ರಾಪ್ಸ್ ಗ್ರಿಡ್ ಅಲ್ಲಿ ಬರುತ್ತೆ. ಸುಜೇಂದ್ರ, ಒನ್ ಕ್ಲಾರಿಫಿಕೇಶನ್. ಈಗ ಫ್ರೂಟ್ಸ್ ಐಡಿ ಮಾಡ್ಬೇಕಾದ್ರೆ ಏನಾಗುತ್ತೆ, ಎಕ್ಸ್ಟೆಂಟ್ಸ್ ಅವರು ಇಷ್ಟ ಬಂದಾಗೆ ಅವರು ಸ್ಪ್ಲಿಟ್ ಮಾಡ್ಕೊಂಡಿರ್ತಾರೆ. ಈ ಜಾಯಿಂಟ್ ಓನರ್ ಫ್ರೂಟ್ಸ್ ಅಲ್ಲಿ ನಾವು ಅದಕ್ಕೆ ನಮ್ಗೆ ಗೊತ್ತು, ಇದು ಈ ತರ ಕೇಸಸ್ ಸಿನಾರಿಯೋ ನಮ್ಗೆ ರೈಸ್ ಆಗಿತ್ತು ಈ ತರ ಡ್ರಾಟ್ ಅಲ್ಲಿ ಮಾಡ್ಬೇಕಾರೆ. ಅದಕ್ಕೆ ನಾವ್ ಏನ್ ಮಾಡಿದೀವಿ, ಅವರು ಎಕ್ಸ್ಟೆಂಟ್ ಏನ್ ತೋರಿಸ್ತಾ ಇದಾರಲ್ಲ ಕ್ರಾಪ್ ಲಾಸ್ ಎಕ್ಸ್ಟೆಂಟ್, ಅದೇ ನಾವು ಜಾಯಿಂಟ್ ಓನರ್ ಎಕ್ಸ್ಟೆಂಟ್ ಅಂತ ತೋರಿಸ್ತೀವಿ. ಬಟ್ ಅವ್ರಿಗೆ ಅದಕ್ಕೆ ನಾವು ಎಡಿಟ್ ಆಪ್ಷನ್ ಕೊಟ್ಬಿಟ್ಟು ಎಕ್ಸ್ಟೆಂಟ್ ನ ಎಡಿಟ್ ಮಾಡಕ್ ಬಿಟ್ಟಿದೀವಿ. ಒಂದ್ ವೇಳೆ 10 ಎಕರೆ ಲ್ಯಾಂಡ್ ಅಲ್ಲಿ ಇಬ್ರು ಓನರ್ಸ್ ಈಕ್ವಲ್ ಶೇರ್ ಅಂತ ಮಾಡ್ಬಿಟ್ಟು 5 ಎಕರೆ ಮಾಡಿರ್ತಾರೆ. ಜಾಯಿಂಟ್ ಓನರ್ಗೂ 5 ಎಕರೆ ಕೊಟ್ಟಿರ್ತಾರೆ. ಬಟ್ ಇನ್ ದ ಫೀಲ್ಡ್ ಅಲ್ಲಿ ಬರೀ 2 ಎಕರೆ ಮಾತ್ರ ಇರುತ್ತೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಅಲ್ಲಿ ಎಡಿಟ್ ಆಪ್ಷನ್ ಅದಕ್ಕೆ ಕೊಟ್ಟಿದೀವಿ ನಾವು. ಅಲ್ಲಿ ಎಡಿಟ್ ಮಾಡ್ಕೋಬಹುದು ಅವರು. ಅವಾಗ್ಲೇ ನಾನು ತೋರಿಸಿದ್ನಲ್ಲ, ಎಡಿಟ್ ಕೊಟ್ಬಿಟ್ಟು ಕ್ರಾಪ್ ಎಕ್ಸ್ಟೆಂಡ್ ಮಾತ್ರ ಕರೆಕ್ಷನ್ ಮಾಡ್ಕೋಬಹುದು. ಓಕೆ, ರೈಟ್. ಸುಜನ ಸರ್, ಇವಾಗ ಕ್ರಾಪ್ ಸರ್ವೆ ಆಗಿ ಆಲ್ರೆಡಿ ಬಂದಿರುತ್ತೆ ಕ್ರಾಪ್, ಓಕೆ ಸರ್. ಇವಾಗ ರೀಸರ್ವೆ ಹಾಕಿರ್ತಾರೆ, ಅಂತ ಬೆಳೆಗಳನ್ನ ಯಾವ ತರ ಮಾಡ್ಬೇಕು? ರೀಸರ್ವೆ ಬೆಳೆ ಸರಿ ಇಲ್ಲ ಅಂತ ಹೇಳಿ PR ಕ್ರಾಪ್ ಸರ್ವೆ ಮಾಡ್ಕೊಂಡ್ ಬಂದಿರ್ತಾನೆ, ಅದನ್ನ ಬೆಳೆ ಸರಿ ಇಲ್ಲ ಅಂತ ಹೇಳಿ VA ಸೂಪರ್ವೈಸರ್ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮೀನ್ಸ್ ಅಥವಾ PR ಆಗಿರ್ಬೋದು, ಸಿಟಿಸನ್ ಆಗಿರ್ಬೋದು, ಕ್ರಾಪ್ ಸರ್ವೆ ಮಾಡ್ಕೊಂಡ್ ಬಂದ್ಮೇಲೆ ಅದನ್ನ VA ರಿಜೆಕ್ಟ್ ಮಾಡಿ ವಾಪಸ್ ಇದಕ್ಕೆ ಸರ್ವೆಗೆ ಹಾಕಿರ್ತಾರೆ. ಅಂತ ಕ್ರಾಪ್ಗಳು ಏನ್ ಮಾಡೋದು? ಫೀಲ್ಡ್ ಅಲ್ಲಿ ಹೇಳ್ತಾರ ತಾನೆ ಕ್ರಾಪ್ ಸರ್ವೆದ. ಹೌದೌದು ಸರ್.
ಆ ಫೀಲ್ಡ್ ಅಲ್ಲಿ ಅವ್ರು ಕ್ರಾಪ್ ಸರ್ವೆ ಮಾಡಾದ್ಮೇಲೆ ಅಲ್ವಾ ಇಲ್ಲಿ ಎಂಟ್ರಿ ಮಾಡೋದು, ಅದು ಕನ್ಫರ್ಮೇಶನ್ ಕ್ರಾಪ್ ಆದ್ಮೇಲೆ ಸರ್ವೆ ಕ್ರಾಪ್ ಸರ್ವೆ ಈಗ ಜಾಯಿಂಟ್ ಸರ್ವೆ ರಿಪೋರ್ಟ್ ಅಲ್ಲಿ ನಾವು ಈಗ ಕ್ರಾಪ್ ಸರ್ವೆ ಆದಿದ್ದನ್ನ ರಿಪೋರ್ಟ್ ತಗೊಂಡಿರ್ತೀವಿ. ಬಟ್ ಅಲ್ಲಿ ಸರ್ವೆ ಸೂಪರ್ವೈಸರ್ ಅಂತ ಏನಿರ್ತಾರಲ್ಲ ಅವರು ರಿಜೆಕ್ಟ್ ಮಾಡ್ತಾರೆ ಕ್ರಾಪ್ಗಳನ್ನ. ಆ ಕ್ರಾಪ್ ಇಲ್ಲ, ಇವ್ರು ಮಾಡ್ಕೊಂಡ್ ಬಂದಿರೋದು ತಪ್ಪಿದೆ ಅಂತೇಳಿ. ಅದನ್ನ ಎಂಟ್ರಿ ಮಾಡಬಾರ್ದು ಅಷ್ಟೇ, ವಿಲೇಜ್ ಅಕೌಂಟೆಂಟ್ ಎಂಟ್ರಿ ಮಾಡಬಾರ್ದು ಇಲ್ಲಿ, ಎಂಟ್ರಿ ಮಾಡಾಗಿಲ್ಲ ಇಲ್ಲಿ. ಅಲ್ಲ ಈಗ ಪರಿಹಾರ ಇದ್ರಲ್ಲಿ ಅರ್ಜೆಂಟ್ ಮಾಡಿ ಎಂಟ್ರಿ ಮಾಡ್ತಾರೆ, ಅಂತ ಮೂಮೆಂಟ್ ಅಲ್ಲಿ ಏನ್ ಮಾಡೋದು ಅಂತ ಕೇಳ್ತಾರೆ ಸರ್. ಅಲ್ಲ ಅವಾಗ ಫಸ್ಟ್ ಇಂದನೂ ಹಂಗೆ ಅಲ್ವಾ ಇರೋದು, ಅವರು ಜಾಯಿಂಟ್ ಸರ್ವೆ ಆಗಿರೋದೇ ಕ್ರಾಪ್, ಅದಕ್ಕೆ ನಾವು ಪಬ್ಲಿಷ್ ಕೊಟ್ಟಿರ್ತೀವಲ್ಲ, ಬೇಕಾದ್ರೆ ಫೈನಲ್ ಮೆಮೊರಾಂಡಮ್ ಟೈಮಲ್ಲಿ ಅವ್ರು ರಿಜೆಕ್ಟ್ ಮಾಡಿಸ್ಕೋಬಹುದು ಅಷ್ಟೇ. ಅಬ್ಜೆಕ್ಷನ್ಸ್ ಪೋರ್ಟಲ್ ಬರುತ್ತಲ್ಲ, ಅವಾಗ ಬೇಕಾದ್ರೆ ಇಶ್ಯೂ ರೈಸ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ ಅದನ್ನ. ಸುಜಿ, ಈಗ ಒಂದು ಗ್ರಾಮಕ್ಕೆ ಒಂದು ಕ್ರಾಪ್ ಲಾಸ್ ಎಂಟ್ರಿ ಮಾಡಿರ್ತಾನೆ ಅವನು. ಫಾರ್ ಎಕ್ಸಾಂಪಲ್ ಶುಗರ್ ಕೇನ್ ಅಂತ ಎಂಟ್ರಿ ಮಾಡಿರ್ತಾನೆ, ಸಪೋಸ್ ಅಥವಾ ತೂರ್ ಅಂತ ಎಂಟ್ರಿ ಮಾಡಿರ್ತಾನೆ. ಬಟ್ ಫ್ರೂಟ್ಸ್ ಅಲ್ಲಿ ಒಂದು ಸರ್ವೆ ನಂಬರ್ಗೆ ಸುಜಿ ಒಂದೇ ಸೆಕೆಂಡ್, ಒಂದು ಗ್ರಾಮದಲ್ಲಿ ಸುಮಾರು ಒಂದು ಕ್ರಾಪ್ ಲಾಸ್ ಅಂತ ಎಂಟ್ರಿ ಮಾಡಿರ್ತೀವಿ ನಾವು ಆಲ್ರೆಡಿ. ಓಕೆ, ಫ್ರೂಟ್ಸ್ ಇಂದ ಅದು ಒಂದು ಸರ್ವೆ ನಂಬರ್ಗೆ ಯಾವ್ದು ಕ್ರಾಪ್ ಬಂದಿರೋದಿಲ್ಲ. ಅಲ್ಲಿ ನಾವು ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಲ್ಲಾ ಕ್ರಾಪ್ ಗಳು ತೋರಿಸ್ತೀರಾ. ಆ ಎಲ್ಲಾ ಕ್ರಾಪ್ ಗಳಲ್ಲಿ ನಾವು ಯಾವ್ದಾದ್ರು ಕ್ರಾಪ್ ಹಾಕ್ಬೇಕು ಅಥವಾ ಯಾವ್ದು ಲಾಸ್ ಅಂತ ನಾವು ತೋರಿಸಿದ ಅದಷ್ಟೇ, ಅದು ವ್ಯಾಲಿಡೇಷನ್ ಏನಾದ್ರು ಇದೆಯಾ ಅದಕ್ಕೆ? ಹೌದೌದು, ಅವರು ನಾವು ತೋರಿಸ್ತೀವಲ್ಲ ಡ್ರಾಪ್ ಡೌನ್ ಲಿಸ್ಟ್ ಅಲ್ಲಿ ಕ್ರಾಪ್ಸ್, ಆ ಕ್ರಾಪ್ಸ್ ಯಾವ್ದನ್ನ ತೋರಿಸ್ತಾರೆ, ಯಾವ್ದನ್ನ ತೋರಿಸ್ತೀವಿ ಅಂದ್ರೆ ಒಂದು ಕ್ರಾಪ್ ಮಾಸ್ಟರ್ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ಲ, ಕ್ರಾಪ್ ಕಲೆಕ್ಷನ್ ಮಾಡೆಲ್ ಅಲ್ಲಿ ಮಾಡಿರತ್ತಿಲ್ಲ, ಅದೇ ಕ್ರಾಪ್ಸ್ ತೋರಿಸ್ತೀವಿ. ಆ ಪರ್ಟಿಕ್ಯುಲರ್ ವಿಲೇಜ್, ಆ ವಿಲೇಜ್ ಮಾತ್ರ ಏನು ನಾವು ತೋರಿಸಿರ್ತೀವಿ ಅದಷ್ಟೇ ತೋರಿಸ್ತೀರಾ? ಹೌದು. ಈ ಸೀಸನ್ ಅಲ್ಲಿ ಏನಾಗ್ಬಿಟ್ಟಿದೆ, ನೀವು ಆಲ್ರೆಡಿ ಡೇಟಾ ಎಂಟ್ರಿ ಓಪನ್ ಮಾಡ್ಬಿಟ್ವಿ, ಬಟ್ ಕ್ರಾಪ್ ಕಲೆಕ್ಷನ್ ಮಾಡೆಲ್ ಅಲ್ಲಿ ಇನ್ನ ಮಾಡಿಲ್ಲ ಅಲ್ವಾ. ಈಗ ಯಾವ್ದಾದ್ರು ಎಂಟ್ರಿ ಮಾಡಿದಾರೆ ಅನ್ಕೊಳ್ಳಿ, ಸಪೋಸ್ ಕ್ರಾಪ್ಸ್ ಅದರ್ ದೆನ್ ಕ್ರಾಪ್ ನೇಮ್ ಲಾಸ್ ಆಗಿರೋದು ಬಿಟ್ಬಿಟ್ಟು ಬೇರೆದು ಮಾಡಿರ್ತಾರೆ ಅನ್ಕೊಳ್ಳಿ, ಗ್ರೀನ್ ಲಿಸ್ಟಿಂಗ್ ಮಾಡ್ಕೋಬೇಕಾದ್ರೆ ನಾವು ಮತ್ತೆ ಅದೇ ಕ್ರಾಪ್ ಮಾಸ್ಟರ್ ನ ರೆಫರ್ ಮಾಡ್ಕೊಂತೀವಿ. ಸರಿ ಸುಜೇಂದ್ರ, ಈಗ ಒಂದು ಕ್ಲಾರಿಫಿಕೇಶನ್, ಈಗ ಕ್ರಾಪ್ ಮಾಡ್ಯೂಲ್ ಕಲೆಕ್ಷನ್ ಮಾಡ್ಯೂಲ್ ಏನಿದೆಲ್ಲ ಅದು ಇನ್ನು ಎನೇಬಲ್ ಆಗಿಲ್ಲ ಆಲ್ರೆಡಿ. ಈಗ ಕ್ರಾಪ್ಸ್ ನೀವು ಲಿಸ್ಟ್ ಇದೀರಾ, ಅದು ಫೈನಲೈಸ್ ಮಾಡ್ಕೋತೀರಾ. ಈಗ ತಹಸೀಲ್ದಾರ್ದು ಇದು VS ಲಾಗಿನ್ ಇದ್ ಮಾಡ್ಲಿಕ್ಕೆ ಇದೆಯಲ್ಲ, ಅದು ಮಾಡ್ಯೂಲ್ ಈಗ ಅಪ್ಪಾಗದು ಮಂಡೇ ಆಗತ್ತಾ ನಮ್ಗೆ? ಮಂಡೇ ಅಷ್ಟೊಳಗೆ ಮಾಡ್ಬಿಡ್ತೀವಿ. ಓಕೆ, ಅಲ್ಲಿವರೆಗೂ ಸ್ಕ್ರಿಪ್ಟ್ ಕಳಿಸ್ಬೇಕಾ ಅಥವಾ ಹೇಗೆ ಅಂತ? ಅಲ್ಲಿ ತನಕ ಅವ್ರು ಮಾಡ್ಲಿ, ಇದೇ ತರನೇ ಮಾಡ್ಲಿ. ಅದು ಹೇಗಿದ್ರು ನಾವ್ ಹೇಗಿದ್ರು ಫೈನಲ್ ಕ್ರಾಪ್ ಮಾಸ್ಟರ್ ಕ್ರಿಯೇಟ್ ಮಾಡ್ತೀವಲ್ಲ, DC ಅಪ್ರೂವ್ ಆಗೋ ತನಕ ಕ್ರಾಪ್ ಮಾಸ್ಟರ್ ಕ್ರಿಯೇಟ್ ಮಾಡೋದು, ಗ್ರೀನ್ ಲಿಸ್ಟಿಂಗ್ ಮಾಡ್ಬೇಕಾದ್ರೆ ಅದೇ ಕ್ರಾಪ್ಸ್ ಮಾತ್ರ ತಗೊಂತೀವಿ. ಅಲ್ಲ, ಕ್ರಾಪ್ಸ್ ಇಂದ ಆಯ್ತು, ನಾನು ತಹಸೀಲ್ದಾರ್ ಮಾಡ್ಯೂಲ್ VA ಲಾಗಿನ್ಸ್ ಗೆ ಕೇಳ್ತಾ ಇದ್ದೀನಿ. ಸ್ಕ್ರಿಪ್ಟ್ ಕಳಿಸ್ತೀವಲ್ಲ ನಾವು ಅದ್ರದ್ದು, ಅದ್ ಮಂಡೇ ಕೊಡ್ತೀವಿ, ಅದನ್ನ ಕಂಟಿನ್ಯೂ ಮಾಡಿ. ಅದು ಸ್ಕ್ರಿಪ್ಟ್ ಕಳಿಸ್ಬೋದಾ? ಈಗ ಇವತ್ತು ಕಳಿಸ್ಬೋದಾ ನಾವು? ಈಗ ಕಳ್ಸಿ. ರೈಟ್, ಓಕೆ. ಆ ಯೂಸರ್ ಮ್ಯಾನೇಜ್ಮೆಂಟ್ ಅಲ್ವಾ, ಸೋಮವಾರ ಕೊಡ್ತೀವಿ ಅದು. ಈಗ ಸಫಿಶಿಯಂಟ್ ಟೈಮ್ ಇದೆ ಅಂದ್ರೆ ನಾವು ಮಂಡೇವರೆಗೂ ವೇಟ್ ಮಾಡಿ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಎಲ್ಲ ಫುಲ್ ಫ್ಲೆಡ್ಜ್ ಆಗಿ ಮಾಡ್ಬೋದು. ಈಗೇನಾಗುತ್ತೆ, 2-3 ದಿನಕ್ಕೆ ಮತ್ತೆ ಫ್ರೀಸ್ ಆಯ್ತು ಅಂತ ಅನ್ನಂಗ್ ಆಗ್ಬಿಟ್ರೆ ಮತ್ತೆ ಅವಾಗ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಹೋದ್ಸಲ ಆಗಿದೆ ಸುಮಾರು ಆತರ. ಹಾಗಾಗಿ ಅದು ಈ ಸೀಸನ್ ಏನ್ ಮಾಡ್ತಾ ಇದೀವಿ, ಇದು ಬಿಟ್ಟು ನೆಕ್ಸ್ಟ್ ಸೀಸನ್ ಇಂದ ಏನಾದ್ರು ಮಾಡಕ್ಕಾಗತ್ತೇನ ಅಂತ ಕೇಳ್ತಾ ಇದೀವಿ ಸರ್. ಇಲ್ಲ, ಈ ಸೀಸನ್ ಇಂದಾನೆ ಸ್ಟಾರ್ಟ್ ಇದು ಸರ್, ಯಾಕಂದ್ರೆ ಈ ಸೀಸನ್ ಎಲ್ಲರಿಗೂ ಟ್ರೈನಿಂಗ್ ಆರ್ಗನೈಸ್ ಮಾಡ್ಬೇಕು ಮತ್ತೆ ಫಾಲೋ ಅಪ್ ಮಾಡ್ಬೇಕಲ್ಲ ಸರ್. ಸೊ ಅದಕ್ಕಾಗಿ ಒಂದ್ ಮಾತು ಕೇಳಿ, ನಮ್ದು ಈಗ ಒಂದು ವಿಲೇಜ್ ಮಾತ್ರ ಪ್ರಾಬ್ಲಮ್ ಇದೆ ಸರ್. ಅದ್ರ ಲಾಗಿನ್ ಆಯ್ತು ಅಂದ್ರೆ ನಮ್ದೆಲ್ಲ ಆಗ್ಬಿಡುತ್ತೆ. ಬಟ್ ಬೇರೆ ತಾಲೂಕು, ಬೇರೆ ಜಿಲ್ಲೆಗಳಲ್ಲಿ ಈ ತರ ಇದೆ ಸರ್. ನಿಮ್ದು ಯಾರು ಮಾತಾಡ್ತಿರೋದು? ಬಳ್ಳಾರಿ ಸರ್. ಬಳ್ಳಾರಿನಾ? ಓಕೆ. ಅದೇ ಹೌದು. ಮತ್ತೆ ಈಗ ಏನು ಅಂತಂದ್ರೆ, ಈಗ ನಾವು ಕೊಟ್ಟಾಗ ಅವ್ರು ಮಾಡ್ಕೊಂತಾರಲ್ಲ, ನಾವು ಫೈನಲ್ ಆಗಿ ನಾವು ಕ್ರಾಪ್ ಮಾಸ್ಟರ್ ಇರುತ್ತೆ ನಮ್ಮ ಹತ್ರ. ಈಗ ಫೈನಲ್ ಆಗಿ ಏನ್ ಡಿಸಿಷನ್ ಆಗಿರುತ್ತೆ ಅದು ತಗೊಂಡೇ ನಾವು ಮಾಡ್ತೀವಿ. ಸರ್, ಈ ಮಾಡೆಲ್ ಯಾವಾಗಿಂದ ಸ್ಟಾರ್ಟ್ ಸರ್? ಇವಾಗ ಏನು ಒಂದ್ ನಿಮಿಷ ಇರಿ. ನೀವು ಸ್ಕ್ರಿಪ್ಟ್ಸ್ ಕಳಿಸ್ತಾ ಇದೀರಲ್ಲ, ಅದ್ ಕಳ್ಸಿ, ಅದ್ ಮಾಡೋಣ. ಸೋಮವಾರ ನಾವು ಕೊಡ್ತೀವಿ ಆ ಮಾಡಿಲ್, ಯೂಸರ್ ಮ್ಯಾನೇಜ್ಮೆಂಟ್ ಮಾಡಿಲ್. ರೈಟ್. ಆಯ್ತಾ? ಓಕೆ ಸರ್, ನಾವು ಡಾಟಾ ಎಂಟ್ರಿ ಸ್ಟಾರ್ಟ್ ಮಾಡಬಹುದು ಸರ್? ಮಾಡಬಹುದು. But sir, you have not given the crop selection module only. Then now default which crops will come, sir? From that time I am telling Ansham, after deploying, after finally it's certified by the DC, we will consider that master only while making the green list. ಸರ್, ಇನ್ನೊಂದು
ಲಾಸ್ಟ್ ಟೈಮ್ ಸರ್ ನಮ್ದು ಜಾಯಿಂಟ್ ಓನರ್ದೇ ಜಾಸ್ತಿ ಇಶ್ಯೂಸ್ ಬಂದಿತ್ತು ಸರ್. ಸೊ ಈಗ ಫಾರ್ ಎಕ್ಸಾಂಪಲ್ ಒಬ್ರಿಗೆ ಒಂದು ಸರ್ವೆ ನಂಬರ್ ಅಲ್ಲಿ 10 ಎಕರೆ ಇದ್ರೆ ಒಂದು 5-6 ಜನ ಜಾಯಿಂಟ್ ಇರ್ತಾರೆ. ಲಾಗಿನ್ ಅಲ್ಲಿ ನಿಮ್ಗೆ ಆಪ್ಷನ್ ಕೊಟ್ಟಿದ್ದೀರಿ ಎಡಿಟ್ ಮಾಡ್ಕೊಳೋದಕ್ಕೆ. ಅಲ್ಲಲ್ಲ, ಅವರು ಫುಲ್ ಶೋನ್ ಎಕ್ಸ್ಟೆಂಟ್ ಅವ್ರಿಗೆ 10 ಎಕರೆ ಒಬ್ರಿಗೆ ಕೊಟ್ಬಿಟ್ಟು ಇನ್ನ ರಿಮೈನಿಂಗ್ ಉಳಿದರ 5 ಜನಕ್ಕೆ ಎಕ್ಸ್ಟೆಂಟೇ ಬರಲ್ಲ. ಸೊ ಅದನ್ನ ಎಡಿಟ್ ಮಾಡೋದಕ್ಕೆ ಕೊಟ್ರೆ ಬೆಟರ್ ಅನ್ಸುತ್ತೆ. ಇದೆಯಲ್ಲ ಪ್ರದೀಪ್, ಈಗ ಇಲ್ಲ ಸರ್, ಅವ್ರ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಪ್ರತಿ ಇದಕ್ಕೂ ಸೇಮ್ ಎಕ್ಸ್ಟೆಂಟ್ ತೋರಿಸ್ತಾ ಇರುತ್ತೆ ಜಾಯಿಂಟ್ ಓನರ್. ಪ್ರದೀಪ್ ನೋಡಪ್ಪ, ಪ್ರದೀಪ್ ಇಲ್ಲಿ ಶುಗರ್ ಕ್ಯಾನ್ ಇದೆ ಅಲ್ವಾ, ಇಲ್ಲಿ ನೋಡ್ತಾ ಇದೀರಾ ಸ್ಕ್ರೀನ್ ಅಲ್ಲಿ, ಈ ಸುಭಾಷ್ ಮಗದಮ್ ಆಯ್ತಾ, ಇವರು ಜಾಯಿಂಟ್ ಓನರ್ ಅಂತ ಅನ್ಕೊಳ್ಳಿ. 24 ಗಂಟೆ ಅವ್ರಿಗಿಲ್ಲ. ಆಕ್ಚುಲಿ ಎಡಿಟ್ ಅಂತ ಕೊಟ್ರೆ ಎಡಿಟ್ ಆಗುತ್ತೆ ಅದು. 24 ಗಂಟೆ ಬೇಡ ಅಂತಂದ್ರೆ ಬರೀ 10 ಗಂಟೆ ಹಾಕೋಬಹುದು. ಅವರು ಎಷ್ಟಿದೆಯೋ ಲಾಸ್ ಅಷ್ಟು ತಗೋಬಹುದು. ಅಲ್ಲ, ಇಲ್ಲಿ ಇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಈಗ ಜಾಯಿಂಟ್ ಇದೆ ಅಂತ? ಸಿಂಗಲ್ ಓನರ್ ಡಿಸ್ಪ್ಲೇ ಆಗ್ತಿದೆಯಲ್ಲ. ಜಾಯಿಂಟ್ ಓನರ್ ಏನ್ ಮಾಡೋದು ಅದು ಇವ್ರಿಗೆ ಗೊತ್ತಿಲ್ದಲ್ಲ, ವಿಲೇಜ್ ಅಕೌಂಟೆಂಟ್ ಗೊತ್ತಿರುತ್ತಲ್ಲ ಸರ್. ಡಿಸ್ಪ್ಲೇ ಆದ್ರೆ ಗೊತ್ತಿರಲ್ಲ ಸರ್, ಯಾರು ಗೊತ್ತಿರಲ್ಲ. ನಾವು ಫೇಸ್ ಮಾಡಿದ್ವಿ, ನಮ್ದೇ ಹೆಚ್ಚು ಕಮ್ಮಿ 16,000 ಪೆಂಡಿಂಗ್ ಇತ್ತು. ಇದು ಸುಮ್ಮನೆ ಎಲ್ಲ ಡಿಲೀಟ್ ಲೆಟರ್ ಹಾಕಿ ಡಿಲೀಟ್ ಜಾಯಿಂಟ್ ಇಲ್ಲ. ಜಾಯಿಂಟ್ ಓನರ್ ಅಲ್ಲ, ಈಗ ಕ್ರಾಪ್ ಸರ್ವೆ ರಿಪೋರ್ಟ್ ಇಟ್ಕೊಂಡೆ ಮಾಡೋದವ್ರು. ಈಗ ಜಾಯಿಂಟ್ ಓನರ್ ಮೇನ್ ಓನರ್ ಮಾಡಲ್ಲ ಸರ್. ಅಲ್ಲ, ಒಂದ್ ನಿಮಿಷ ಪ್ರದೀಪ್. ಅಲ್ಲ ಸರ್, ಪ್ರದೀಪ್ ಒಂದ್ ನಿಮಿಷ. ಈಗ ಈ ಸಲ ಏನ್ ಮಾಡಿದಾರೆ ಗೊತ್ತಾ? ಈಗ ಏನ್ ಮಾಡಿದಾರೆ ಅಂದ್ರೆ, ಈ ಸಲ ಕ್ರಾಪ್ ಸರ್ವೆ ರಿಪೋರ್ಟ್ ಪಬ್ಲಿಷ್ ಮಾಡಿದೀರಾ ನೀವು ವಿಲೇಜ್ ಚೌಡಿನಲ್ಲಿ. ಕ್ರಾಪ್ ಸರ್ವೆ ಆಗಿರೋ ರಿಪೋರ್ಟ್ ಅದ್ರಲ್ಲಿ ಸರ್ವೆ ನಂಬರ್ ವೈಸ್ ಪಬ್ಲಿಷ್ ಮಾಡಿದ್ದಾರೆ ಆಯ್ತಾ. ಅದ್ರಲ್ಲಿ ಓನರ್ಸ್ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಇಷ್ಟೇ ಲಾಸ್ ಆಗಿದೆ ಅಂತ ಪಬ್ಲಿಷ್ ಮಾಡಿದ್ದಾರೆ. ಕ್ರಾಪ್ ಲಾಸ್ ಇಷ್ಟ ಆಗಿದೆ ಅಂತ ಪಬ್ಲಿಷ್ ಮಾಡಿದ್ದಾರೆ. ಆ ಎಕ್ಸ್ಟೆಂಡ್ ನ ಇಲ್ಲಿ ಎಂಟ್ರಿ ಮಾಡ್ಬೇಕು ಅಷ್ಟೇ ಅವರು. ಸರ್ ಕಾನ್ಸೆಪ್ಟ್ ಅರ್ಥ ಆಯ್ತು ಸರ್. ಈಗ ಹೊಸ ಬಂದಿರೋ 2 ವರ್ಷ 1 ವರ್ಷ ಬಂದಿರೋ ನಮ್ದು ಪ್ರಾಬ್ಲಮ್ ಏನಂದ್ರೆ ಸರ್, ಅವ್ರು ಏನೇ ಟ್ರೈನಿಂಗ್ ಕೊಟ್ರು ಅವ್ರು ಎಂಟ್ರಿ ಮಾಡ್ಬೇಕಾದ್ರೆ ಜಾಯಿಂಟ್ ಓನರ್ ಅವ್ರು ನೋಡಕ್ ಹೋಗಲ್ಲ. ಸೊ ಆ